ಓಕೆ ಓಕೆ ಸರ್ ಫೈನಲ್ ಇವಾಗ ಕೇಳಿಸ್ತಿದ್ಯಾ ನಾವೇನೋ ಮಿಸ್ ಪ್ರತಿಯೊಂದು ಈಗ? ಆದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತಲ್ವಾ ನಮ್ ವಿಡಿಯೋ? ಹಾ ಸಿಗುತ್ತೆ ಸಿಗುತ್ತೆ. ಹಂಗಂತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರು, ಆಮೇಲೆ ನಾನೇ ಮಿಸ್ ಆಗ್ಬಿಡ್ತೀನಿ ಅಷ್ಟೇ, ಜಾಸ್ತಿ ಜನ ಇಲ್ಲ ಅಂದ್ರೆ. ಓಕೆ ಬಾಸ್. ಓಕೆ, ಯೂಟ್ಯೂಬ್ ಅಲ್ಲಿ ನೋಡೋದ್ಕಿಂತ ಏನಾಗುತ್ತೆ, ಲೈವ್ ಕ್ಲಾಸ್ ಅಲ್ಲಿ ಇದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಮತ್ತೆ ನೀನ್ ಅದಕ್ಕಂತ ಟೈಮ್ ಎತ್ತಿಟ್ಟಾಗ ಏನಾಗ್ಬಿಡುತ್ತೆ, ಅದ್ ನೋಡಲ್ಲ ನಾವು. ಯೂಶಲಿ ನಾವ್ ಏನ್ ಮಾಡ್ತೀವಿ, ನಾವು ನಮ್ಮ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ಆ ತರನೇ ಇರುತ್ತೆ. ಸಪ್ರೇಟ್ ಅಂತ ಟೈಮ್ ಇಡಕ್ ಹೋದಾಗ ಒಂದ್ ದಿವಸ ನೋಡುತ್ತೆ, ಎರಡನೇ ದಿವಸದಿಂದ ಯಾವ್ದೋ ಒಂದು ಕೆಲಸ ಬರುತ್ತೆ. ಬಟ್ ಲೈವ್ ಕ್ಲಾಸ್ ಅಂತ ಬಂದಾಗ ಅವಾಗ ಇಲ್ಲ ಕ್ಲಾಸ್ ಕೇಳ್ಬೇಕಪ್ಪ ಅಂತ ಕೇಳ್ತೀಯ. ಓಕೆನಾ? ಓಕೆ ಬಿಡಿ. ಮತ್ತೆ ಸರ್ ಟೈಮ್ ಯಾವಾಗ್ಲೂ ಟೇಬಲ್ ಮಿಸ್ ಮಾಡಲ್ಲ, ಯಾವ್ದೋ ಒಂದು ಕೆಲಸ ಬಂದಾಗ. 100% ಅವೈಲಬಲ್ ಇರುತ್ತೆ. ಓಕೆನಾ? ಮತ್ತೆ ನೆಕ್ಸ್ಟ್ ವೀಕ್ ಟೈಮ್ ಟೇಬಲ್ ಬರ್ಕೊಳ್ಳಿ. ಮ್ಯಾಥ್ಸ್ ಒಂದೇ ಮಾಡಲ್ಲ, ಎಲ್ಲ ಸಬ್ಜೆಕ್ಟ್ ಮಾಡ್ತೀವಿ ನಾಳೆ. ಓಕೆನಾ? ಸೊ ಮಂಡೇ ಬಂದ್ಬಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಇದೆಯಲ್ವಾ, ಅದಿರುತ್ತೆ. ಎಸ್ ಎ ಇರುತ್ತೆ. ಇನ್ನ ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ ಬಂದ್ಬಿಟ್ಟು ಯಾವ್ದಪ್ಪ, PMS ಇರುತ್ತೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತೆ. ಓಕೆನಾ? ಒಂದು ವೀಕ್ ಟೈಮ್ ಟೇಬಲ್ ಬಿಫೋರೇ ಕೊಟ್ಬಿಡ್ತೀನಿ ನಿಮ್ಗೆ, ಸೊ ದಟ್ ಯು ಕಮ್ ಟು ನೋ ನಿಮ್ಗೆ ಯಾವ್ಯಾವ ತರ ಏನೇನು ಇರುತ್ತೆ ಅಂತ. ಕ್ಲಿಯರಾ? ಟೈಮ್ ಬಂದ್ಬಿಟ್ಟು ಒಂದ್ ಕೆಲಸ ಮಾಡಿ, ತುಂಬಾ ಜನ ಟೈಮು ಅಡ್ಜಸ್ಟ್ ಆಗಲ್ಲ ಅದು ಇದು ಅಂತ ಹೇಳ್ತಿದ್ದಾರೆ. ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಪೋಲ್ ಹಾಕ್ತೀನಿ, ಆ ಪೋಲ್ಗೆ ಯಾರು ಜಾಸ್ತಿ ಓಟ್ ಹಾಕ್ತೀರಾ ಆ ಟೈಮಲ್ಲಿ ಮಾಡ್ತೀನಿ. ಮೋಸ್ಟ್ ನಾನು ಈವ್ನಿಂಗ್ ಟೈಮಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಈವ್ನಿಂಗ್ ಗಿಂತ ಮಾರ್ನಿಂಗ್ ಏನಾದ್ರು ಇಫ್ ಯು ಆರ್ ಫ್ರೀ, ಓಕೆನಾ, ದಟ್ ಯು ಕ್ಯಾನ್ ಡೂ ದಟ್. ನೋಡೋಣ ಟೈಮಿಂಗ್ಸ್ ಬಗ್ಗೆ. ಮಾರ್ನಿಂಗ್ ಫ್ರೀ ಇರುತ್ತೆ, ಇಲ್ಲ ಈ ಟೈಮ್ ಕರೆಕ್ಟ್ ಆಗಿದೆ ಸರ್? ಈ ಟೈಮು ಇಲ್ಲ ಮಾರ್ನಿಂಗ್ ಟೈಮು ಮಾಡ್ತಾ ಹೋಗೋಣ. ನಾ ಅದನ್ನ ಇವತ್ತು ಸರಿ. ಈವ್ನಿಂಗ್ ಅಷ್ಟೊತ್ತಿಗೆ, ಇವತ್ತು ಸಂಜೆ ಹೇಳಿ ನಿಮ್ಗೆ ಕನ್ಫರ್ಮ್ ಮಾಡ್ಕೊತೀನಿ. ಓಕೆನಾ? ಇಷ್ಟು. ದಿಸ್ ಇಸ್ ನೆಕ್ಸ್ಟ್ ವೀಕ್ ಟೈಮ್ ಟೇಬಲ್. ಓಕೆನಾ? ಸೊ ಇದ್ರ ಪ್ರಕಾರ ಫಾಲೋ ಆಗುತ್ತೆ. ಐ ರೆಕಮೆಂಡ್ ಸಪ್ರೇಟ್ ಒಂದು ನೋಟ್ ಬುಕ್ ಇಡಿ. ನಾನು ಏನೇನು ಹೇಳ್ತೀನಿ, ಶಾರ್ಟ್ ಕಟ್ಸ್ ಹೇಳ್ತೀನಿ, ಶಾರ್ಟ್ ಟ್ರಿಕ್ಸ್ ಗಳನ್ನ ಹೇಳ್ತೀನಿ, ಅವನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗಿ. ಓಕೆ? ಸೊ ನೆಕ್ಸ್ಟ್. ಓಕೆ, ಲಾಸ್ಟ್ ವಿಡಿಯೋ ಯಾರಾದ್ರೂ ನೋಡಿ, ಲಾಸ್ಟ್ ಕ್ಲಾಸ್ ಕೇಳಿದ್ದವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಕೇಳಿಲ್ಲ ಅಂತಂದ್ರೆ ಮತ್ತೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಪ್ರೀವಿಯಸ್ ವಿಡಿಯೋಸ್. ಇವತ್ತು ಪಾಠ ಕೇಳಿ. ಓಕೆನಾ? ಎಷ್ಟು ಅರ್ಥ ಆಗುತ್ತೋ ಅಷ್ಟು. ಓಕೆ, ಫಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಲ್ಲಿ ಡೆರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್ ಅಂತ. ದಿಸ್ ಇಸ್ ದ ನೆಕ್ಸ್ಟ್ ಟಾಪಿಕ್, ಡೆರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್. ನೀಟಾಗಿ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ಕಲಿಬೇಕು. ಓಕೆನಾ? ಇದು ಕಲ್ತ್ರೆ ನಿಮ್ಗೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ತುಂಬಾ ಈಸಿ ಅನ್ಸುತ್ತೆ. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬರುತ್ತೆ, ಚೈನ್ ರೂಲ್. ಈ ಪ್ರಾಸೆಸ್ ನಾವೇನಂತ ಕರಿತೀವಿ ಅಂತ ಅಂದ್ರೆ ಚೈನ್ ರೂಲ್ ಅಂತ ಕರಿತೀವಿ. ಯಾಕೆ ಇದು ಚೈನ್ ರೂಲ್ ಆಯ್ತು, ಏನಾಯ್ತು, ಪೂರ್ತಿ ನೋಡ್ತಾ ಹೋಗೋಣ. ಓಕೆ, ಈಗ ಫಸ್ಟ್ ಆಫ್ ಆಲ್ ಈ ಕಂಪೋಸಿಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಕಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು ಸರ್ ಅಂತ. ಕಂಪೋಸಿಟ್ ಫಂಕ್ಷನ್ ಅಂತ ಏನ್ ಬರ್ದಿದೀನಿ ಇಲ್ಲಿ ವರ್ಡ್, ಕಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು ಸರ್, ಅದು ನೋಡಕ್ಕೆ ಹೆಂಗಿರುತ್ತೆ ಸರ್ ಅಂತ ಪ್ರಶ್ನೆ ಬರುತ್ತೆ. ಕಂಪೋಸಿಟ್ ಫಂಕ್ಷನ್ ಅಂತ ಅಂದ್ರೆ ಸಿಂಪಲ್ ರಾಜು, ಸಿಂಪಲ್ ಆಗಿ ಹೇಳ್ತೀನಿ ನೋಡು. ಈಗ ನಾನ್ ನಿನ್ಗೆ ಏನಾದ್ರು ಸೈನ್ ಎಕ್ಸ್ ಅಂತ ಕೊಟ್ರೆ, ಸೈನ್ ಎಕ್ಸ್ ಇದೇನು ಅಂತ ಕೇಳಿದ್ರೆ ನೀನ್ ಹೇಳ್ಬೇಕು ಇಟ್ ಈಸ್ ಎ ಫಂಕ್ಷನ್ ಅಂತ ಹೇಳ್ಬೇಕು. ಸೊ ದಿಸ್ ಇಸ್ ಎ ಫಂಕ್ಷನ್ ಅಂತ ಹೇಳ್ಬೇಕು. ಈಗ ನಾನೇನಾದ್ರೂ ಇದೇನು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವೀಗ ಫಂಕ್ಷನ್ ಅಂತ ಹೇಳ್ಬೇಕು. ಓಕೆನಾ? ಇದು ಒಂದ್ ಕತೆ. ನಾನು ಈ ಫಂಕ್ಷನ್ ಅಲ್ಲಿ ಎಕ್ಸ್ ನ ತೆಗೆದಾಕ್ಬಿಟ್ಟು, ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ ಒಳಗಡೆ ಎಕ್ಸ್ ಇರುತ್ತೆ, ಎಕ್ಸ್ ಇದ್ರೇನೆ ಫಂಕ್ಷನ್ ಅದು. ಆ ಎಕ್ಸ್ ನ ತೆಗೆದಾಕ್ಬಿಟ್ಟು ಎಕ್ಸ್ ಜಾಗದಲ್ಲಿ ಬೇರೆ ಇನ್ನೊಂದ್ ಯಾವ್ದೋ ಒಂದು ಫಂಕ್ಷನ್ ನ ಇಟ್ರೆ, ಓಕೆನಾ, ನಾನೇನ್ ಮಾಡಿದೀನಿ ನೋಡು, ಇಲ್ಲಿ ಲಾಗ್ ಎಕ್ಸ್ ಅಂತ ಬರಿತೀನಿ. ಕ್ಲಿಯರ್ ಅಲ್ವಾ? ನಾನೇನ್ ಮಾಡಿದ್ರೆ ಗೊತ್ತಲ್ಲ, ಫಸ್ಟ್ ಫಂಕ್ಷನ್ ಇದ್ದ ಯಾವ್ದಲ್ಲಿ ಸೈನ್ ಎಕ್ಸ್. ಓಕೆನಾ? ಸೈನ್ ಎಕ್ಸ್ ಅನ್ನೋದು ಜಸ್ಟ್ ಫಂಕ್ಷನ್ ಆಗಿತ್ತು. ಅಲ್ಲಿಂದ ಎಕ್ಸ್ ನ ತೆಗೆದ್ಬಿಟ್ಟು ಯಾಸಿಕ್ ಎಸ್ಬಿಟ್ಟು ಆ ಜಾಗದಲ್ಲಿ ನಾನು ಇನ್ನೊಂದ್ ಯಾವ್ದೋ ಒಂದು ಫಂಕ್ಷನ್ ಇಟ್ಟೆ. ಓಕೆನಾ? ಅವಾಗ ಜಸ್ಟ್ ಫಂಕ್ಷನ್ ಇದ್ದಿದ್ದು ಕಂಪೋಸಿಟ್ ಫಂಕ್ಷನ್ ಆಯ್ತು. ಓಕೆನಾ? ಇದನ್ನ ಕಂಪೋಸಿಟ್ ಫಂಕ್ಷನ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ದಿಸ್ ಈಸ್ ಎ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್. ಎರಡು ಫಂಕ್ಷನ್ ಕಂಪೋಸ್ ಆಗಿದೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಐತೆ,
ಫಂಕ್ಷನ್ ಆಫ್ ಎ ಫಂಕ್ಷನ್ ಇನ್ಸೈಡ್ ಎ ಫಂಕ್ಷನ್ ಒಳಗೊಂದು ಫಂಕ್ಷನ್ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಕಂಪೋಸಿಟ್ ಫಂಕ್ಷನ್ ಅಂತ ಅಂದ್ರೆ ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ ನಲ್ಲಿರುವಂತ ಏನ್ನ ತೆಗೆದಾಕ್ಬೇಕು, ಎಕ್ಸ್ ನ ತೆಗೆದಾಕ್ಬಿಟ್ಟು ಆ ಎಕ್ಸ್ ಜಾಗದಲ್ಲಿ ಇನ್ನೊಂದ್ ಯಾವ್ದನ್ನೋ ಒಂದು ಇಟ್ರೆ ಅವಾಗ ಅದು ಕಂಪೋಸಿಟ್ ಫಂಕ್ಷನ್ ಆಯ್ತದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇ ಪವರ್ ಎಕ್ಸ್ ಅಂತ ಇದೆ. ಏನಪ್ಪಾ ಇದು ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ಇಟ್ ಈಸ್ ಎ ಫಂಕ್ಷನ್ ಅಂತ ಹೇಳ್ಬೇಕು. ಯಾಕಂದ್ರೆ ಇದ್ರ ಡೆರಿವೇಟಿವ್ ಎಲ್ಲ ಗೊತ್ತು. ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು, ಯಾರಾದ್ರೂ ಒಬ್ರು ಹೇಳಿ. ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸ್ ಬರುತ್ತೆ. ಓಕೆನಾ, ಈಗ ಅದು ಕಂಪೋಸಿಟ್ ಮಾಡ್ಬೇಕಂದ್ರೆ ಏನ ತೆಗೆದಾಕ್ಬೇಕು, ಎಕ್ಸ್ ನ ತೆಗಿಬೇಕು. ಎಕ್ಸ್ ನ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಏನೋ ಒಂದು ರೂಟ್ ಎಕ್ಸ್ ಅಂತ ಇದೆ ಅಲ್ವಾ, ದಿಸ್ ಬಿಕಮ್ಸ್ ಎ ಕಂಪೋಸಿಟ್ ಫಂಕ್ಷನ್. ಓಕೆನಾ, ಇದು ಕಂಪೋಸಿಟ್ ಫಂಕ್ಷನ್. ಲೈಕ್ ವೈಸ್ ವಿ ಕ್ಯಾನ್ ರೈಟ್ ಸೋ ಮೆನಿ ಕಂಪೋಸಿಟ್ ಫಂಕ್ಷನ್. ಓಕೆನಾ, ಈಗ ನೋಡಿ, ಈಗ ರೂಟ್ ಎಕ್ಸ್ ಅಂತ ಇತ್ತಪ್ಪ, ರೂಟ್ ಎಕ್ಸ್ ಅಂತ ಇತ್ತು. ದಿಸ್ ಇಸ್ ಜಸ್ಟ್ ಎ ಫಂಕ್ಷನ್. ಓಕೆನಾ, ಆ ರೂಟ್ ಎಕ್ಸ್ ಜಾಗದಲ್ಲಿ ನಾನು ಮಾಡ್ತೀನಿ, ಈ ಎಕ್ಸ್ ನ ತೆಗೆದ್ಬಿಟ್ಟು ಅಲ್ಲಿ ಯಾವ್ದೋ ಒಂದು ಫಂಕ್ಷನ್ ಅಂತ ಬರಿತೀನಿ. ಈಗ ಏನಂತ ಬರಿತೀನಿ ಅಂದ್ರೆ ಸಮ್ ಕೋಸಿಕೆಂಟ್ ಎಕ್ಸ್ ಅಂತ ಬರಿತೀನಿ. ಓಕೆನಾ, ಇದು ಕಂಪೋಸಿಟ್ ಫಂಕ್ಷನ್ ಅದಲ್ವಾ. ಈ ತರ ನಾವ್ ಎಷ್ಟೊಂದು ಫಂಕ್ಷನ್ಸ್ ಗಳನ್ನ ನಾವು ಬರಿತಾ ಹೋಗ್ಬೋದು. ಅದೇ ತರ ನೋಡಿ, ಈಗ ಎಷ್ಟೊಂದು ಬರಿತಾ ಹೋಗ್ಬೋದು ನೋಡಿ. ಈಗ ಲಾಗ್ ಎಕ್ಸ್ ಅಂತ ಇತ್ತಪ್ಪ, ಇದೇನಿದು, ಜಸ್ಟ್ ಫಂಕ್ಷನ್. ಓಕೆನಾ, ಈ ಫಂಕ್ಷನ್ ಅಲ್ಲಿ ಏನ್ ತೆಗ್ದಾಕ್ದೆ ನಾನು, ಎಕ್ಸ್ ನ ತೆಗ್ದಾಕ್ಬಿಟ್ಟು ಆ ಜಾಗದಲ್ಲಿ ಯಾವ್ದೋ ಒಂದು ಟ್ಯಾನ್ ಎಕ್ಸ್ ಅಂತ ಬರ್ದೆ. ಓಕೆನಾ, ದಿಸ್ ಬಿಕಮ್ಸ್ ಅ ಕಂಪೋಸಿಟ್ ಫಂಕ್ಷನ್. ಕ್ಲಿಯರ್ ಅಲ್ವಾ. ಕಂಪೋಸಿಟ್ ಅಂದ್ರೆ ನಾನು ಇಷ್ಟೊತ್ತಿಗೆ ಏನ್ ಎಕ್ಸಾಂಪಲ್ ಬರ್ದಿದ್ದೀನಿ, ದೀಸ್ ಆರ್ ಆಲ್ ದಿ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್. ಎರಡೆರಡು ಫಂಕ್ಷನ್ಸ್ ಕಂಪೋಸ್ ಮಾಡಿದೀನಿ. ಹಂಗಂತ ಎರಡೆರಡೇ ಮಾಡ್ಬೇಕಾ ಸರ್, ಮೂರ್ ಮಾಡಕ್ ಆಗಲ್ವಾ ಸರ್? ನೀನ್ ಕಂಪೋಸಿಷನ್ ನ ಎಷ್ಟು ಬೇಕಾದ್ರೂ ಮಾಡ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಈಗ ಸೈನ್ ಎಕ್ಸ್ ಅಂತ ಇತ್ತು, ಇದೊಂದು ಫಂಕ್ಷನ್. ಕ್ಲಿಯರ್ ಅಲ್ವಾ. ನಾನೇನ್ ಮಾಡ್ದೆ, ಇದರಲ್ಲಿ ಎಕ್ಸ್ ನ ತೆಗೆದೆ, ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಅಂತ ಹಾಕ್ತೆ. ಓಕೆನಾ, ಇದೇನಿದು ಕಂಪೋಸಿಟ್ ಫಂಕ್ಷನ್. ಎಷ್ಟು ಫಂಕ್ಷನ್ಸ್ ಇದೆ ಅಲ್ಲಿ? ಈಗ ಯಾರಾದ್ರೂ ಹೇಳಿ, ಎಷ್ಟು ಫಂಕ್ಷನ್ಸ್ ಇದೆ ಅಲ್ಲಿ? 1. ಎರಡು ಅಂದ್ರೆ ಫಂಕ್ಷನ್ ಇದೆ, ಅಂದ್ರೆ ಎರಡು ಫಂಕ್ಷನ್ ಕಂಪೋಸ್ ಆಗಿದೆ ಅಲ್ವಾ. ಎಕ್ಸ್ ಸೈನ್ ಎಕ್ಸ್ ನಲ್ಲಿ ಎಕ್ಸ್ ನ ತೆಗೆದಾಕಿ ಆ ಜಾಗದಲ್ಲಿ ಲಾಗ್ ಎಕ್ಸ್ ನ ಹಾಕಿದ್ಯಾ. ಈಗ ಮತ್ತೆ ಇದ್ರಲ್ಲಿರುವಂತ ಎಕ್ಸ್ ನ ತೆಗೆದಾಕಿ ಇನ್ನೊಂದೇನೋ ಹಾಕ್ಬೋದು ನಾನು. ಓಕೆನಾ, ಟ್ಯಾನ್ ಎಕ್ಸ್ ಹಾಕ್ಬೋದು. ಓಕೆನಾ, ಇನ್ಫ್ಯಾಕ್ಟ್ ಇಲ್ಲಿ ಎಷ್ಟು ಫಂಕ್ಷನ್ಸ್ ಕಂಪೋಸ್ ಆಗಿತ್ತು? 3 ಫಂಕ್ಷನ್ಸ್ ಕಂಪೋಸ್ ಆಗಿದೆ. ಇದನ್ನ ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀರಿ. ಸೊ ಫಸ್ಟ್ ಇದೇನಿತ್ತು ನೋಡು, ಫಸ್ಟ್ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಫಸ್ಟ್ ಯಾವ್ದಿತ್ತು, ನೆಕ್ಸ್ಟ್ ಯಾವ್ದು ಬಂತು, ಅದರ್ ನೆಕ್ಸ್ಟ್ ಯಾವ್ದು ಬಂತು ಅಂತ ಗೊತ್ತಾದ್ರೆ ಡಿಫ್ರೆನ್ಸಿಯೇಷನ್ ಕೂಡ ಈಸಿ ಆಗತ್ತೆ. ಓಕೆ, ಫಸ್ಟ್ ಇದ್ ಯಾವ್ದಪ್ಪ ನಮ್ಮ ಹತ್ರ? ಸೈನ್ ಎಕ್ಸ್. ಅದಾದ್ಮೇಲೆ ಬಂದಿದ್ ಯಾವ್ದಪ್ಪ? ಲಾಗ್ ಎಕ್ಸ್. ಅದಾದ್ಮೇಲೆ ಬಂದಿದ್ ಯಾವ್ದಪ್ಪ? ಟ್ಯಾನ್ ಎಕ್ಸ್. ಓಕೆನಾ, ಸೊ ಇಷ್ಟು ಗೊತ್ತಾಗಬೇಕು. ಈ ತರ ನಾವು ಎಷ್ಟು ಕಂಪೋಸ್ ಬೇಕಾದ್ರೂ. ಲ್ಯಾಗ್ ಆಗ್ತಾ ಇದೆಯಾ ವಿಡಿಯೋ? ಯಾಕೆ ಹಿಂಗ್ ಆಗ್ತಾ ಇದೆ ನೋಡಿ, ಸರಿಯಾಗುತ್ತೆ ಅನ್ಸುತ್ತೆ. ಸೊ ಈ ತರ ಎಷ್ಟು ಫಂಕ್ಷನ್ಸ್ ನ ಬೇಕಾದ್ರೂ ನಾವು ಕಂಪೋಸ್ ಮಾಡ್ತಾ ಹೋಗ್ಬೋದು. ಕ್ಲಿಯರ್ ಅಲ್ವಾ. ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ, ಒಂದು ಕಂಪೋಸಿಟ್ ಫಂಕ್ಷನ್ ಬರಿತೀನಿ, ಅದ್ರಲ್ಲಿ ಆರ್ಡರ್ ನಲ್ಲಿ ಫಂಕ್ಷನ್ಸ್ ನ ಬರ್ಕೊಂತ ಬರ್ಬೇಕು. ಯಾವ್ದು ಫಸ್ಟ್ ಇತ್ತು, ಯಾವ್ದು ಸೆಕೆಂಡ್ ಬಂತು, ಯಾವ್ದು ಥರ್ಡ್ ಬಂತು ಅಂತ. ಓಕೆನಾ, ಸೊ ಈಗ ಒಂದು ಫಂಕ್ಷನ್ ಬರಿತೀನಿ ನೋಡಿ. ಕಾಸ್ ಆಫ್ ಸೈನ್ ಆಫ್ ಟ್ಯಾನ್ ಎಕ್ಸ್. ಓಕೆ, ಸೊ ದಿಸ್ ಇಸ್ ದ ಫಂಕ್ಷನ್. ಎಲ್ರಿಗೂ ಹಂಗೆ ಆಗ್ತಿದ್ಯೇನೋ, ಲ್ಯಾಗ್ ಆಗ್ತಿದ್ಯಾ ವಿಡಿಯೋ ಏನಾದ್ರು? No sir, it's clear. ಓಕೆ, ಈಗ ನಾನ್ ನಿಮಗೆ ಕೇಳೋದು, ಇದು ಕಂಪೋಸಿಟ್ ಫಂಕ್ಷನ್ ಅಲ್ವಾ. ಸೊ ಈ ಕಂಪೋಸಿಟ್ ಫಂಕ್ಷನ್ ಅಲ್ಲಿ ಫಸ್ಟ್ ಬರೋ ಫಂಕ್ಷನ್ ಯಾವುದು? ಫಸ್ಟ್ ಯಾವ್ದಿತ್ತು? ಫಸ್ಟ್ ಬರೋದು ಯಾವ್ದು? ಕಾಸ್. ನೆಕ್ಸ್ಟ್ ಬರೋದು ಯಾವ್ದು? ಸೈನ್. ಅಂದ್ರೆ ಕಾಸ್ ಎಕ್ಸ್ ಫಸ್ಟ್ ಬಂತು, ಅದಾದ್ಮೇಲೆ ಸೈನ್ ಎಕ್ಸ್ ಬಂತು, ನೆಕ್ಸ್ಟ್ ಬಂದಿದ್ದು ಯಾವ್ದು? ಟ್ಯಾನ್ ಎಕ್ಸ್. ಅಂದ್ರೆ ಕಾಸ್ ಎಕ್ಸ್ ನಲ್ಲಿ ಎಕ್ಸ್ ನ ತೆಗೆದು ಸೈನ್ ಎಕ್ಸ್ ಹಾಕ್ದೆ, ಮತ್ತೆ ಅಲ್ಲಿಂದ ಎಕ್ಸ್ ನ ತೆಗೆದು ಟ್ಯಾನ್ ಎಕ್ಸ್ ಹಾಕ್ದೆ, ಅವಾಗ ಈ ಫಂಕ್ಷನ್ ಕಂಪೋಸ್ ಆಗಿದೆ ಅಂತ ಹೇಳ್ತೀವಿ. ಅರ್ಥಾಯ್ತಲ್ವಾ? ಈಗ ಇನ್ನೊಂದು ಕ್ವಶನ್ ಕೊಡ್ತೀನಿ, ಅದಕ್ಕೆ ನೀವೇ ಹೇಳ್ಬೇಕು ಈಗ ಯಾವ್ದಾವ್ದಾಗಿದೆ ಅಂತ.
ನೋಡು, ರೂಟ್ ಇ ಪವರ್ ಸೈನ್ ಎಕ್ಸ್. ಕ್ಯಾನ್ ಯು ಟೆಲ್ ಮಿ ಎಷ್ಟು ಫಂಕ್ಷನ್ಸ್ ಇದಾವೆ ಅದರಲ್ಲಿ? ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಇನ್ ದಿಸ್ ಫಂಕ್ಷನ್, ಕಂಪೋಸಿಟ್ ಫಂಕ್ಷನ್? ಟೂ ಅಲ್ಲ, ನಾನು ಹೇಳ್ತೀನಿ 3 ಅಂತ. 3 ಫಂಕ್ಷನ್ಸ್ ಇದಾವೆ. ಹೆಂಗೆ ಸರ್ ಅಂತ ಅಂದ್ರೆ, ನೋಡಿ ಆ ಫಂಕ್ಷನ್ ಫಾರ್ಮೇಶನ್ ಆಗಿರೋದು ಹೆಂಗೆ ಗೊತ್ತಾ? ನೋಡಿ, ಈಗ ಫಸ್ಟ್ ರೂಟ್ ಅಂತ ಇದೆ, ರೂಟ್ ಎಕ್ಸ್ ಅಂತ ಬರುತ್ತೆ ಫಸ್ಟ್. ಇದೊಂದು ಫಂಕ್ಷನ್. ಇಲ್ಲಿಂದ ಎಕ್ಸ್ ನ ತೆಗ್ದಾಕ್ಬಿಟ್ಟು ಅದ್ರೊಳಗಡೆ ಇ ಪವರ್ ಎಕ್ಸ್ ಅಂತ ಬಂತು. ಓಕೆ, ಮತ್ತೆ ಅಲ್ಲಿಂದ ಎಕ್ಸ್ ನ ತೆಗ್ದಾಕ್ಬಿಟ್ಟು ಅಲ್ಲೇನ್ ಬಂತು? ಸೈನ್ ಎಕ್ಸ್ ಅಂತ ಬಂತು. ಅದಲ್ವಾ? ಸೊ ಟೋಟಲ್ ಎಷ್ಟು ಬಂತು ಇಲ್ಲಿ ಅಂದ್ರೆ, ಇದರಲ್ಲಿ ರೂಟ್ ಎಕ್ಸ್ ಫಸ್ಟ್ ಇತ್ತು, ಅದಾದ್ಮೇಲೆ ಇ ಪವರ್ ಎಕ್ಸ್ ಬಂತು, ಅದಾದ್ಮೇಲೆ ಸೈನ್ ಎಕ್ಸ್ ಬಂತು. 3 ಫಂಕ್ಷನ್ಸ್ ಬಂತು. ಸೊ ನಿಮ್ಗೆ ಇದು ಗೊತ್ತಾಗ್ಬೇಕು. ಓಕೆನಾ? ಎಷ್ಟು ಫಂಕ್ಷನ್ಸ್? ಫಸ್ಟ್ ಯಾವ್ದು ಇಲ್ಲಿ? ರೂಟ್ ಎಕ್ಸ್. ನೆಕ್ಸ್ಟ್ ಯಾವ್ದು? ಇ ಪವರ್ ಎಕ್ಸ್. ನೆಕ್ಸ್ಟ್ ಯಾವ್ದು? ಸೈನ್ ಎಕ್ಸ್. ಈ ತರ ಬಂತು. ಇದು ಆರ್ಡರ್ ಅಲ್ಲಿ ಬರಿತಾ ಇದ್ದೀನಿ ಎಲ್ಲ ನಾನು. ಓಕೆನಾ? ಇದು ನಿಮಗೆ ಗೊತ್ತಾಗ್ತಾ ಹೋಗ್ಬೇಕು. ತುಂಬಾ ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಗ್ಲಿಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಾನು ಇದ್ದೀನಿ, ಅರ್ಥ ಮಾಡಿಸ್ತೀನಿ. ಮೂರನೇದು ಇನ್ನೊಂದು, ಇ ಪವರ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಎಷ್ಟು ಫಂಕ್ಷನ್ಸ್ ಇದೆ ಅಲ್ಲಿ? ಸೊ ಕೆನ್ ಎನಿವನ್? 3. ಅಲ್ಲೂ ಕೂಡ 3 ಇದೆ. ಫಸ್ಟ್ ಯಾವುದು? ಇ ಪವರ್ ಎಕ್ಸ್. E power x. ನೆಕ್ಸ್ಟ್ ಟ್ಯಾನ್ ಎಕ್ಸ್. ನೆಕ್ಸ್ಟ್ ರೂಟ್ ಎಕ್ಸ್. ಓಕೆನಾ? ಈ 3 ಫಂಕ್ಷನ್ಸ್ ಒಂದ್ರೊಳಗೊಂದು ಕಂಪೋಸ್ ಆಗಿ ಈ ಫಂಕ್ಷನ್ ಬಂದಿದೆ. ಒಂದ್ ನಿಮಿಷ ಇದೆ, ಅವನು ಯಾರೋ ಜಾಸ್ತಿ ಮಾತಾಡ್ತಾನೆ. ಪಾಪ ಚಿಕ್ಕ ಮಕ್ಳು ಬಿಡಪ್ಪ, ಇನ್ಯಾಕ ಆಮೇಲೆ ಹೆದರಿಕೆ ನೋಡ್ರಿ. ನೆಕ್ಸ್ಟ್ ನೋಡಪ್ಪ. ನೋಡೀಗ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇರುತ್ತೆ. ಎಷ್ಟು ಫಂಕ್ಷನ್ಸ್ ಇದೆ ಇದರಲ್ಲಿ? ಈಗ ಮಾಡ್ಕೊ. ಇಲ್ಲೂ ಅಷ್ಟೇ, ಫಸ್ಟ್ ಎಕ್ಸ್ ಸ್ಕ್ವೇರ್ ಅಂತ ಇತ್ತು. ಓಕೆನಾ? ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ನ ತೆಗೆದಾಕ್ಬಿಟ್ಟು ಏನಾಕ್ಬಿಟ್ಟಿದ್ಯಾ ನೀನಲ್ಲಿ? ಲಾಗ್ ಎಕ್ಸ್ ಹಾಕ್ಬಿಟ್ಟಿದ್ಯಾ. ಅವಾಗ ಇದು ಬಂತು. ಹಂಗಾಗಿ ಇದ್ರಲ್ಲಿ ಎಷ್ಟು ಫಂಕ್ಷನ್ ಇದೆ ಅಂತ ಹೇಳ್ಬೇಕು ಇಲ್ಲಿಗ ನೀವು? ಫಸ್ಟ್ ಎಕ್ಸ್ ಸ್ಕ್ವೇರ್ ಇತ್ತು ಸರ್, ಅದಾದ್ಮೇಲೆ ಲಾಗ್ ಎಕ್ಸ್ ಇತ್ತು ಸರ್ ಅಂತ ಹೇಳ್ಬೇಕು. ಓಕೆನಾ? ಅಂದ್ರೆ ಫುಲ್ ದೊಡ್ಡದ್ರಿಂದ ಚಿಕ್ಕದ್ ಬರ್ಬೇಕು. ಓಕೆನಾ? ಇದು ನೋಡಕ್ ಹೆಂಗ್ ಕಾಣುತ್ತೆ? ಎಕ್ಸ್ ಸ್ಕ್ವೇರ್ ತರ ಕಾಣುತ್ತೆ ಅಂತ ಹೇಳ್ಬೇಕು. ಇದು ಎಕ್ಸ್ ಸ್ಕ್ವೇರ್ ತರ, ಅದು ಫಸ್ಟ್ ಬಂತು. ಓಕೆನಾ? ಆ ತರ ನೀವು ಹೇಳ್ತಾ ಬರ್ಬೇಕು. ಸೊ ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾವೇನ್ ಮಾಡೋಣ ಅಂತ ಅಂದ್ರೆ, ಕಂಪೋಸಿಟ್ ಫಂಕ್ಷನ್ ಅಂದ್ರೆ ಕ್ಲಿಯರ್ ಆಯ್ತಲ್ವಾ? ಕಂಪೋಸಿಟ್ ಫಂಕ್ಷನ್ ಅಂತ ಅಂದ್ರೆ ಒಂದು ಫಂಕ್ಷನ್ ಇರುತ್ತೆ, ಅದರಿಂದ ಎಕ್ಸ್ ಆಚೆ ಹೋಗಿ ಆ ಎಕ್ಸ್ ಜಾಗದಲ್ಲಿ ಇನ್ನೊಂದ್ ಯಾವ್ದೋ ಒಂದು ಫಂಕ್ಷನ್ ಬಂದು ಕುತ್ಕೊಳ್ಳುತ್ತೆ. ಓಕೆನಾ? ಅಂತ ಫಂಕ್ಷನ್ ನ ನಾವು ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇದ್ರಲ್ಲಿ ನಿಮ್ಗೆ 2 ಅಥವಾ 3 ಕಂಪೋಸ್ ಕೊಡ್ತಾನಷ್ಟೇ ಎಕ್ಸಾಮ್ ಅಲ್ಲಿ. ಮೋಸ್ಟ್ ಆಫ್ ದಿ ಟೈಮ್ಸ್ 2 ಕೊಡೋದು, ಎಲ್ಲೋ ರೇರ್ ಕೇಸಸ್ ಅಲ್ಲಿ ನಿಮ್ಗೆ 3 ಕಂಪೋಸ್ ಮಾಡಿ ಕೇಳ್ತಾನೆ. ಓಕೆನಾ? ಈಗ ದ ಥಿಂಗ್ ಇಸ್ ದಟ್ ಹೌ ಟು ಫೈಂಡ್ ದ ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್. ಕಂಪೋಸಿಟ್ ಫಂಕ್ಷನ್ ನ ಡೆರಿವೇಟಿವ್ ನ ಹೆಂಗೆ ಕಂಡುಹಿಡಿಯೋದು ಇದಿರೋದೀಗ. ಓಕೆನಾ? ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್ ನಾವೇನಂತ ಕರಿತೀವಿ ಅಂದ್ರೆ ಚೈನ್ ರೂಲ್ ಅಂತ ಕರಿತೀವಿ. ಸೊ ಬೇಕಾದ್ರೆ ಬರ್ಕೊಳ್ಳಿ ಏನಂತ ಅಂದ್ರೆ, ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡೋದು ಅಂತ. ಡೆರಿವೇಟಿವ್ ಆಫ್ ಎಂತ ಫಂಕ್ಷನ್ಸ್? ಕಂಪೋಸಿಟ್ ಫಂಕ್ಷನ್ಸ್ ನ ಈಸ್ ಕಾಲ್ಡ್ ಏನಂತ ಕರಿತೀವಿ? ಅದನ್ನ ಚೈನ್ ರೂಲ್ ಅಂತ ಕರಿತೀವಿ. ಅಂದ್ರೆ ಚೈನ್ ತರ ಒಂದಕ್ಕೊಂದು ಕೊಂಕಣಿ ತರ ಹಾಕೊಂಡು ಹೋಗ್ತಾ ಇರುತ್ತೆ, ಅದಕ್ಕೆ ಇದನ್ನ ಚೈನ್ ಅಂತ ಕರಿತೀವಿ, ಚೈನ್ ರೂಲ್ ಅಂತ ಕರಿತೀವಿ ಅಷ್ಟೇ, ಏನಿಲ್ಲ. ಓಕೆ, ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಡೈರೆಕ್ಟ್ ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ. ಸೊ ಎಕ್ಸಾಂಪಲ್ಸ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್, ಈಗ ನಾನ್ ನಿಮ್ಗೆ ಯೂಶಲಿ ಕ್ವಶನ್ ಹೆಂಗ್ ಕೇಳ್ತಾನೆ ಅಂತಂದ್ರೆ, y ಈಸ್ ಈಕ್ವಲ್ ಟು, ನೋಡಿ ಹಿಂಗ್ ಕೇಳ್ತಾನೆ ಕ್ವಶನ್,
ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಕೇಳ್ತಾನೆ. ಕ್ವಶನ್ ಏನು? ಫೈಂಡ್ dy ಬೈ dx. ಫೈಂಡ್ dy ಬೈ dx. ಇದಕ್ಕೆ ಆನ್ಸರ್ ಹೆಂಗ್ ಮಾಡೋದು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಒಪ್ಕೋತಿರಲ್ವಾ, ಇದು ಕಂಪೋಸಿಟ್ ಫಂಕ್ಷನ್ ಅಂತ ಒಪ್ಕೋತೀರಾ, ಎಲ್ರೂ ಒಪ್ಕೋತೀರಾ. ಯು ಆಲ್ ಅಗ್ರಿ ವಿತ್ ದಿಸ್ ಅ ಕಂಪೋಸಿಟ್ ಫಂಕ್ಷನ್? Yes, sir. ಎಸ್. ನಾವು ಟು ಫೈಂಡ್ ದ ಡೆರಿವೇಟಿವ್ ಆಫ್ ದಿಸ್ ಏನ್ ಮಾಡ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವುದು? ಫಸ್ಟ್ ಬಂದಿದ್ದು ಯಾವುದು? ಫಸ್ಟ್ ಇರೋದು ಯಾವುದು? ಸೈನ್. Sin x. ಅದಾದ್ಮೇಲೆ ಬರೋದು ಯಾವುದು? ಲಾಗ್. ಈಗ ನಾವೇನ್ ಮಾಡ್ಬೇಕಂತ ಅಂದ್ರೆ ಫಸ್ಟ್ ಸೈನ್ ನ ಕಾನ್ಸಂಟ್ರೇಟ್ ಮಾಡ್ಬೇಕು. ತಗೊಳ್ಳಿ, ಸೊಲ್ಯೂಷನ್ ಅಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಅಂದ್ರೆ y ಇಸ್ ಈಕ್ವಲ್ ಟು, ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಬರಿಬಾರ್ದು, ನಾನು ಒಂದ್ ಸ್ಟೆಪ್ ಬರಿತೀನಿ ಇರ್ಲಿ ಅಂತ. ಫಸ್ಟ್ ಕೊಟ್ಟಿರೋದನ್ನ ಬರ್ಕೋತೀರಾ, ಡಿಫ್ರೆನ್ಸಿಯೇಷನ್ ಮಾಡ್ತೀರಾ. ಸೊ y ಗೆ ಡಿಫ್ರೆನ್ಸಿಯೇಷನ್ ಏನಂತ ಹೇಳಿದ್ದೆ ನೆನ್ನೆ? dy ಬೈ dx ಅಂತ ಹೇಳಿದ್ದೆ. dy ಬೈ dx ನೋಡಿ ಇಲ್ಲೇ ಇರೋದು, ಕಾನ್ಸಂಟ್ರೇಟ್ ಮಾಡಿ, ಕರೆಕ್ಟ್ ಕಾನ್ಸಂಟ್ರೇಟ್ ಮಾಡಿ. ಈಗ ಇದು ನೋಡಕ್ ಹೆಂಗ್ ಕಾಣುತ್ತೆ? ದೊಡ್ಡ ಫಂಕ್ಷನ್ ಫಸ್ಟ್ ಯಾವುದು? ಸೈನ್ ಅಲ್ವಾ? ಸೈನ್ ಎಕ್ಸ್ ತರ ಕಾಣುತ್ತೆ. ಈ ಒಳಗಡೆ ಇದೆಯಲ್ಲ ಲಾಗ್ ಎಕ್ಸ್, ಅದು ಫುಲ್ ನ ನೀವು ಎಕ್ಸ್ ಅಂತ ಅನ್ಕೋಬೇಕು. ನೋಡಿ ಈಗ ಇದು ಫುಲ್ ಎಕ್ಸ್ ಅಂತ ಅನ್ಕೋ. ನಾನೇನ್ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ಫುಲ್ ಏನ್ ಅನ್ಕೋಬೇಕು ನೀನು? ಎಕ್ಸ್ ತರ ಅನ್ಕೋಬೇಕು. ಕ್ಲಿಯರ್ ಆಯ್ತಲ್ವಾ? ಇದು ಹೆಂಗ್ ಕಾಣುತ್ತೆ ಅವಾಗ ನಿಮ್ಗೆ? ಇದು ಫುಲ್ ಎಕ್ಸ್ ತರ ಅಂತ ಅನ್ಕೊಂಡ್ಬಿಟ್ರೆ ಇದು ಸೈನ್ ಎಕ್ಸ್ ತರ ಆಗ್ಬಿಡುತ್ತೆ. ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? cos x. ಕಾಸ್ ಎಕ್ಸ್. ಕಾಸ್ ನೋಡಿ Log ನೋಡಿ, x. ಕಾಸ್ ಎಕ್ಸ್ ಬರಿಬಾರ್ದು, ಎಕ್ಸ್ ಜಾಗದಲ್ಲಿ ಏನಿದೆ ಅದನ್ನ ಬರಿಬೇಕು, ನೆನಪಿರ್ಲಿ. ಓಕೆನಾ? ಕಾಸ್ ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ಲಾಗ್ ಎಕ್ಸ್ ಇದೆ. ಸೊ ದ ರೀಸನ್ ಯು ಹ್ಯಾವ್ ಟು ರೈಟ್ ಲಾಗ್ ಎಕ್ಸ್. ಅರ್ಥ ಮಾಡ್ಕೋ ನಾನು ಏನ್ ಮಾಡ್ತೀನಿ ಅಂತ. ಮಿನಿಮಮ್ ಒಂದು 100 ಎಕ್ಸಾಂಪಲ್ ಮಾಡೋಣ, ನಿಮಗೆ ಅವಾಗ ಕಲ್ತ್ಕೋತೀರಾ, ತೊಂದ್ರೆ ಏನಿಲ್ಲ. ಇದೊಂದಕ್ಕೆ ಏನ್ ಸ್ಟಾಪ್ ಆಗಲ್ಲ. ನೋಡ್ಕೊಳ್ಳಿ, ನೋಡು ಸೈನ್ ಎಕ್ಸ್ ತರ, ಅದಕ್ಕೆ ಕಾಸ್ ಎಕ್ಸ್ ಇಂಟು ಹಾಕ್ಬಿಡ್ಬೇಕು. ಇಂಟು ಹಾಕ್ಬಿಟ್ಟು ಈ ಲಾಗ್ ಎಕ್ಸ್ ಏನಿತ್ತು ಅದನ್ನ ಡಿಫ್ರೆನ್ಸಿಯೇಷನ್, ಎಕ್ಸ್ ಜಾಗದಲ್ಲಿ ಏನಿತ್ತು ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈಗ ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ? 1 by x. 1 by x ನ ಬರೆದು ಬಿಡ್ಬೇಕು. ಇಷ್ಟೇ ಆನ್ಸರ್. ಕ್ಲಿಯರ್ ಅಲ್ವಾ? ಸೊ ಇದಕ್ಕೆ ಡಿಫ್ರೆನ್ಸಿಯೇಷನ್ ಏನಪ್ಪಾ ಅಂತ ಅಂದ್ರೆ ಇಷ್ಟು. ಕ್ಲಿಯರ್ ಅಲ್ವಾ? ಇನ್ನೊಂದು 4-5 ಮಾಡೋಣ, ಅವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ಇಲ್ಲಿಗೆ ಮುಗಿಬೇಡ. ಓಕೆನಾ? ಕ್ವಶನ್ಸ್ ಆಗ್ತಾ ಹೋಗ್ತೀನಿ, ಆನ್ಸರ್ ಮಾಡ್ಕೊಂಡು ಹೋಗೋಣ. ಈಗ y is equal to ಸೈನ್ ಆಫ್ ಎಕ್ಸ್ ಕ್ಯೂಬ್ ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ ನೋಡ್ರಿ ರಾಜು? ವೆರಿ ಸಿಂಪಲ್. ಡೈರೆಕ್ಟ್ dy ಬೈ dx ಬರೀತೀನಿ ನಾನು. dy ಬೈ dx ಇಸ್ ಈಕ್ವಲ್ ಟು, ಇದರಲ್ಲಿ ಇದು ಕಂಪೋಸಿಟ್ ಫಂಕ್ಷನ್ ತಾನೆ. ಫಸ್ಟ್ ಬರೋದು ಯಾವ್ದು ಇದರಲ್ಲಿ? ಸೈನ್. ಅದಾದ್ಮೇಲೆ ಬರೋದು ಯಾವ್ದು? ಎಕ್ಸ್ ಕ್ಯೂಬ್. ಓಕೆನಾ? ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್, ಇದನ್ನ ಫುಲ್ ಏನ್ ಅನ್ಕೋಬೇಕು ನಾನೀಗ? ಎಕ್ಸ್ ತರ ಅನ್ಕೋಬೇಕೀಗ. ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ? ಕಾಸ್ ಎಕ್ಸ್. ಕಾಸ್ ಎಕ್ಸ್ ಬರಿಬಾರ್ದು, ಎಕ್ಸ್ ಜಾಗದಲ್ಲಿ ಏನಿದೆ ಅಲ್ಲಿ? ಎಕ್ಸ್ ಕ್ಯೂಬ್ ಅಂತ ಬರೀಬೇಕು. ಕ್ಲಿಯರ್ ಅಲ್ವಾ? ಇಂಟು ಏನ್ ಬರಿಬೇಕು? ಇಂಟು ವಾಟ್ ಐ ಶುಡ್ ರೈಟ್? ಈ ಏನ್ ಎಕ್ಸ್ ಜಾಗದಲ್ಲಿ ನಾನು ರೌಂಡ್ ಹಾಕಿದೀನಿ, ಹಾ ವೆರಿ ಗುಡ್. ಎಕ್ಸ್ ಕ್ಯೂಬ್ ಗೆ ಡಿಫ್ರೆನ್ಸಿಯೇಷನ್ ಬರಿಬೇಕು, 3x ಸ್ಕ್ವೇರ್. ಕ್ಲಿಯರ್ ಆಯ್ತಲ್ವಾ? ಈ ತರ ಮಾಡ್ತಾ ಹೋಗ್ಬೇಕು. ಇಷ್ಟೇ ಆನ್ಸರ್, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್. ಹಿಂಗೆ ಮಾಡ್ತಾ ಹೋಗೋಣ, ಜಾಸ್ತಿ ಪ್ರಾಬ್ಲಮ್ ಮಾಡ್ತಾ ಹೋಗೋಣ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಕಾಸ್ ಆಫ್ 1 by x ನೋಡು, ಇದು ಮಾಡಿ ನೋಡೋಣ ಹೆಂಗ್ ಮಾಡ್ತೀನಿ. dy by dx. dy by dx is equal to what? ನೋಡಿ ಇದು ಕಾಸ್ ಎಕ್ಸ್ ತರ ಇದೆ, ಇದು ಒಳಗಡೆ ಏನಿದೆ ಇದು ಫುಲ್ ಎಕ್ಸ್ ತರ ಅಂತ ಅನ್ಕೋಬೇಕು ನೀನೀಗ. ಕಾಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಆಫ್ 1 by x ಇಂಟು ಹಾಕು, ಪುಟ್ ಇಂಟು 1 by x ಗೆ ಡಿಫ್ರೆನ್ಸಿಯೇಷನ್ ಏನು? ವಾಟ್ ಇಸ್ ದ ಡೆರಿವೇಟಿವ್ ಆಫ್ 1 by x? ಮೈನಸ್ 1 upon x ಸ್ಕ್ವೇರ್. ಓಕೆನಾ? ಅರ್ಧಲ್ವಾ? ಈಗ ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡೋಂಗಿದ್ರೆ ಈ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಯ್ತದೆ. ನೋಡಿ ನಾನು ಹಿಂಗ್ ಬರಿಬಹುದು ಬೇಕಾದ್ರೆ, ಸೈನ್ ಆಫ್ 1 by x, ಸೈನ್ ಆಫ್ 1 by x ಇಂಟು 1 ಸೈನ್ ಆಫ್ 1 by x ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯ್ತದೆ. ಹಿಂಗ್ ಕೂಡ ನೀವು ಬರಿಬಹುದು. ಕ್ಲಿಯರ್ ಆಯ್ತಲ್ವಾ?
ಮಾಡೋಣ, ಇನ್ನು ಜಾಸ್ತಿ ಪ್ರಾಬ್ಲಮ್ಸ್ ಮಾಡುವ, ಕಲಿಸುವ, ಕಲಿಯುವ. ಸೊ y is equal to ನೋಡಿ ಈಗ e ಪವರ್ ಎಕ್ಸ್ ಸ್ಕ್ವೇರ್ ಅಂತ ಇದೆಯಪ್ಪ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಪ್ಪ. ಇದು ಕಂಪೋಸಿಟ್ ಫಂಕ್ಷನ್ ಇದೆಯಾ? ಇಲ್ಲ. ಹೌದು, 100% ಕಂಪೋಸಿಟ್ ಫಂಕ್ಷನ್ ಇದೆ. dy by dx is equal to ನೋಡಿ, ಇದು ಕಂಪೋಸಿಟ್. ಇದು ಎಕ್ಸ್ ಜಾಗದಲ್ಲಿ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ. ಇದು ದಿಸ್ ಇಸ್ ಜಸ್ಟ್ ಲೈಕ್ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಸ್ಕ್ವೇರೇ ಬರಿಬೇಕು. ಇಂಟು ಹಾಕ್ಬಿಟ್ಟು ಈ ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನು? 2x. ಓಕೆನಾ? ಈ ತರ ಮಾಡ್ತಾ ಹೋಗ್ಬೇಕು. ಈಗ y is equal to e ಪವರ್ tan x ಅಂತ ಇದೆಯಪ್ಪ ರಾಜು. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿ ಹೆಂಗ್ ಮಾಡ್ತೀಯ? ವಾಟ್ ಇಸ್ ಯುವರ್ dy by dx? ಆನ್ಸರ್ ಹೇಳಿ ಯಾರಾದ್ರೂ ಒಬ್ರು. e power tan x into secant square. ಸೂಪರ್. ಓಕೆ, ಎಸ್. ಇದನ್ನ ನೀವೇನಂತ ಅನ್ಕೋಬೇಕು? ಎಕ್ಸ್ ತರ ಅಂತ ಅನ್ಕೋಬೇಕು. ಇದು ಫುಲ್ ಎಕ್ಸ್ ತರ. ಓಕೆ, ಇ ಪವರ್ ಎಕ್ಸ್ ತರ ಆಗತ್ತೆ. ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತೈತೆ, ಇ ಪವರ್ ಎಕ್ಸ್ ಅಂತ. ಇಂಟು ಈ ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ಇತ್ತು, ಅದಕ್ಕೆ ಡಿಫ್ರೆನ್ಸಿಯೇಷನ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ. ಇಷ್ಟೇ ರಾಜು ಆನ್ಸರ್. ವೆರಿ ಸಿಂಪಲ್. ಓಕೆನಾ? ತುಂಬಾ ಸಿಂಪಲ್ ಆಗೇ ಇರುತ್ತೆ. ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ಸೋಣ, ಡೋಂಟ್ ವರಿ. ನಮ್ದಿನ್ನ ಅಸ್ಲಿ ಕ್ಲಾಸ್ ಶುರುವಾಗಿಲ್ಲ. ಅಸ್ಲಿ ಕ್ಲಾಸ್ ಶುರುವಾದ್ರೆ ನೀವು ಅಷ್ಟೇ ಕಳೆದೋಗ್ಬಿಡ್ತೀರಾ. ಇರ್ಲಿ, ಇನ್ನ ಸ್ವಲ್ಪ ಜನಗಳು ಬರ್ಲಿ, ಜನಸಾಗರ ಸೇರ್ಲಿ ಅಂತ ಸುಮ್ಮನೆ ಇದ್ದೀವಿ. ಓಕೆ, y is equal to ನೋಡು ರಾಜು, ರೂಟ್ ಆಫ್ ಏನಾದ್ರು ಒಂದು ಹಾಕೋಣ. ಏನ್ ಹಾಕೋಣ? ಕೊಸಿಕೆಂಟ್ ಎಕ್ಸ್ ಹಾಕ್ತೀನಿ, ನೋಡೋಣ ಹೆಂಗ್ ಮಾಡ್ತೀರಾ. ನೋಡಿ ಎಷ್ಟು ಫಂಕ್ಷನ್ಸ್ ಇದೆ ಅಲ್ಲಿ? 2 ಫಂಕ್ಷನ್ಸ್ ಇದೆ. ಫಸ್ಟ್ ರೂಟ್ ಎಕ್ಸ್, ಅದಾದ್ಮೇಲೆ ಬಂದಿದ್ದು ಕೊಸಿಕೆಂಟ್ ಎಕ್ಸ್. ಈಗ ನೋಡಿ, ಈಗ dy by dx ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡು. ಫಸ್ಟ್ ಇರೋದು ಯಾವ್ದಲ್ಲಿ? ರೂಟ್ ಎಕ್ಸ್. ಇದು ಫುಲ್ ಏನಿದೆ, ನಾನು ರೌಂಡ್ ಆಗ್ತಿದ್ದೀನಲ್ಲ, ಇದು ಫುಲ್ ನೀವೇನಂತ ಅನ್ಕೋಬೇಕು? ಎಕ್ಸ್ ಅಂತ ಅನ್ಕೋಬೇಕು. ರೂಟ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಕಲ್ತಿದ್ದೀರಾ ನೀವು. ಏನು ರೂಟ್ ಎಕ್ಸ್ ಗೆ? 1/2 ರೂಟ್ ಎಕ್ಸ್. 1/2 ರೂಟ್ ಎಕ್ಸ್. Not supposed to write x, instead you have to write cosecant x. Okay, into ಹಾಕ್ಬಿಟ್ಟು ಮತ್ತೆ ಈ cosecant x ಗೆ ಡಿಫ್ರೆನ್ಸಿಯೇಷನ್ ಏನು ನೆನಪಿದ್ಯಾ? cosecant x ಗೆ Minus cosecant x into cot. ಮೈನಸ್ cosecant x into cot x. ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ನೀವು ಹಿಂಗ್ ಬರಿಬಹುದು. 1 into this much, that much. ಓಕೆನಾ? ಸೊ ಮೈನಸ್ cosecant x into cot x all divided by 2 root of cosecant x. ಓಕೆ, ಸೊ ಈ ತರ ಮಾಡೋದು. ಓಕೆ, ನಂಬಿ ಕೆಟ್ಟವರು ಇಲ್ಲ ಅಂತ ಒಂದು ಗಾದೆ ಇದೆ ನಮ್ಮೂರ್ ಕಡೆ. ನಂಬ್ರಿ. ಓಕೆನಾ? ಸೊ ನಂಬಿ, ನಿಮ್ಮ ಪ್ರಿಪ್ರೇಷನ್ ಅನ್ನ ನಂಬಿ. ಓಕೆನಾ? ನಾವು ನಂಬಿಲ್ವ RCB? ಇಷ್ಟು ವರ್ಷ ನಂಬಿಲ್ವೇನ್ರೋ? ಇನ್ನೂ ನಂಬ್ತೀವಿ. ಓಕೆನಾ? ಸೊ ಅದಕ್ಕೆ ಸರ್ ನಿನಗಿತ್ತು. ಅದಕ್ಕೇನಪ್ಪ, ಅಯ್ಯೋ ಅಭಿಷೇಕ ಮಾಡಿಸಿ ಹಿಂಕೊಳೋ ನಾನು ಮೊನ್ನೆ, ಅದಕ್ಕೆ ಗೆದ್ದಿದ್ದು. ಇಲ್ಲಾಂದ್ರೆ ಎಲ್ಲಿ ಗೆಲ್ಲಾರ ಅವರು? y is equal to ರೂಟ್ ಆಫ್, ಸ್ವಲ್ಪ ದೊಡ್ಡದ್ ಮಾಡ್ತೀನಿ. ರೂಟ್ ಆಫ್ sin x ಸಾಕು. ಇಷ್ಟು ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ನಿಧಾನಕ್ಕೆ ಹೋಗೋಣ, ಡೋಂಟ್ ವರಿ, ಅರ್ಜೆನ್ಸಿ ಏನಿಲ್ಲ ಇಲ್ಲಿ. dy by dx is equal to ಹೇಳಿ.
1 by ಇದು ಫುಲ್ ಎಕ್ಸ್ ತರ 1/2 root 2 sin x into cos x. into cos x ಬೆಂಕಿ ಕಣ ಓಕೆನಾ ಸೊ ವಿಚ್ ಇಸ್ ಈಕ್ವಲ್ ಟು cos x divided by 2 root of sin x. Cos x divided by 2 root of sin x. Next. ಈಗ ಟೈಪ್ಗಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಈಗ ಸಿಮಿಲರ್ ಟೈಪ್ಸ್ ನ ಕ್ವಶನ್ಸ್ ಗಳೆಲ್ಲ ಒಂದೇ ಕಡೆ ಬರುತ್ತೀನಿ ಈಗ y is equal to ನಿಮ್ಗೆ ಏನಾದ್ರೂ ಹಿಂಗ್ ಕೊಟ್ರೆ 1 plus log x ಅಂತ ಕೊಟ್ಬಿಟ್ಟು ಹೋಲ್ ಸ್ಕ್ವೇರ್ ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ ಇಲ್ಲೂ ಅಷ್ಟೇ ಎರಡು ಫಂಕ್ಷನ್ ಇರ್ತವೆ 1 plus log x ಅನ್ನೋದು ಒಂದು ಫಂಕ್ಷನ್ ಫಸ್ಟ್ ಬರೋದು ಎಕ್ಸ್ ಸ್ಕ್ವೇರ್ ತರ ಇದು ಫುಲ್ ಎಕ್ಸ್ ತರ ಯಾವ್ದು ಫುಲ್ ಎಕ್ಸ್ ತರ ಇಲ್ಲಿ ಪ್ರಾಕ್ಟೀಸ್ ಮಾಡು ಜಾಸ್ತಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನೋಡೋದು ಫುಲ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಸಾರಿನಪ್ಪ ಓಕೆನಾ ಎಕ್ಸ್ ಸ್ಕ್ವೇರ್ ಹೇಳೋದು ಮಾಡು ಡಿ 2x. ಯಾವ ಇಷ್ಟೊಂದು ಕಾಲ್ ಮಾಡ್ತಾನೆ dy by dx is equal to ನೋಡು ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನು 2x 2x. 2x x ಅಂದ್ರೆ ಏನಲ್ಲಿ 1 plus log x 1 plus log x ಬರಿಬೇಕು ಇಂಟು ನಾನು ಏನ್ ರೌಂಡ್ ಹಾಕಿದೀನಿ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಲ್ವಾ ಈಗ ಸೊ ನೋಡಿ ನಾನು ರೌಂಡ್ ಹಾಕಿರೋದು ಏನಾದ್ರು ಎರಡು ಫಂಕ್ಷನ್ಸ್ ಇತ್ತು ಸಮ್ ಆಫ್ 2 ಫಂಕ್ಷನ್ಸ್ ಇತ್ತು ಅಂತಂದ್ರೆ ಮೇಕ್ ಯೂಸ್ ಆಫ್ ಬ್ರಾಕೆಟ್ ಹಾಕ್ಬಿಟ್ಟು 1 ಗೆ ಡಿಫ್ರೆನ್ಸಿಯೇಷನ್ ಏನು 0 ಅಂತ ಬರಿಬೇಕು ಪ್ಲಸ್ ಇದೆ ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು 1/x ಅಂತ ಬರಿಬೇಕು ಓಕೆ ಈ ತರ ಮಾಡಿ ಸೊ ಇದು ನಾನ್ ಸಿಂಪ್ಲಿಫಿಕೇಶನ್ ನೋಡಿ ಹೆಂಗ್ ಬರಿಬೋದು 2 into 1 plus log x ಅಂತ ಇದೆ ಇಲ್ಲಿ ಏನು 0 plus 1/x ಬರುತ್ತೆ ಇಂಟು 1/x ಅಂತ ಬರುತ್ತೆ ನಾನು ಹೋಲ್ ಡಿವೈಡ್ ಬೈ x ಅಂತ ಕೂಡ ನಾನು ಹಿಂಗೆ ಬರಿಬಹುದು ಓಕೆ ನೋಡೋಣ ಇನ್ನೊಂದು ಹೆಂಗ್ ಮಾಡ್ತೀರಾ ನೋಡ್ತೀನಿ ಅದೇ ತರ ಕ್ವಶನ್ ಕೊಡ್ತೀನಿ ಮಾಡಿ ನೋಡೋಣ ಸಿಮಿಲರ್ ಟೈಪ್ ಆಫ್ ಕ್ವಶನ್ y is equal to 2 plus sin x 2 plus sin x ಹೋಲ್ ಕ್ಯೂಬ್ ಅಂತ ಕೊಡ್ತೀನಿ ಇದನ್ನ ಮಾಡಿ ನೋಡೋಣ ಡಿಫ್ರೆನ್ಸಿಯೇಟ್ ದಿಸ್ ಸೊ dy by dx is equal to what this is just like what ಯಾವ ತರ ಇದೆ ಇದು x ಕ್ಯೂಬ್ ತರ ಇದೆ ಇಲ್ಲಿ x ಅಂದ್ರೆ ಏನು ಇದು ಫುಲ್ x ತರ ಓಕೆ x ಕ್ಯೂಬ್ ಗೆ ಫಾರ್ಮುಲಾ ಬಂದ್ಬಿಟ್ಟು 3x ಸ್ಕ್ವೇರ್ ಅಂದ್ರೆ 3x ಅಂದ್ರೆ ಏನು ಇದು ಫುಲ್ 2 plus sin x ಹೋಲ್ ಸ್ಕ್ವೇರ್ x ಕ್ಯೂಬ್ ಗೆ 3x ಸ್ಕ್ವೇರ್ ಇಂಟು ನಾನು ರೌಂಡ್ ಹಾಕಿದ್ರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ಲ x ಜಾಗದಲ್ಲಿ ಇಂಟು ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕೀಗ 2 ಗೆ ಡಿಫ್ರೆನ್ಸಿಯೇಷನ್ ಏನು 0 ಪ್ಲಸ್ sin x ಗೆ ಡಿಫ್ರೆನ್ಸಿಯೇಷನ್ ಏನು cos x ಸೊ ಆನ್ ಸಿಂಪ್ಲಿಫಿಕೇಶನ್ ಇದನ್ನ ಹಿಂಗ್ ಬರಿಬಹುದು 3 into 2 plus sin x ಹೋಲ್ ಸ್ಕ್ವೇರ್ ಇಂಟು cos x ಈ ತರ ಬರಿಬಹುದು ಓಕೆ ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳೋದು ಮಾಡ್ತಾ ಹೋಗೋದಷ್ಟೇ ನೆಕ್ಸ್ಟ್ ಕ್ವಶನ್ ಮಾಡೋಣ ಇದು ಫುಲ್ ಇವತ್ತು ಇದನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಮುಗೋಯ್ತು ಚಾಪ್ಟರ್ಸ್ ಗಳು ಓಕೆ ನಮ್ ಮೊದ್ಲೆಲ್ಲ ಸಿಲೆಬಸ್ ಜಾಸ್ತಿ ಇತ್ತು ಇವಾಗೆಲ್ಲ ಹಂಗ್ ಕೊಡೋದಿಲ್ಲ ಸೊ ನಾವು ಇಲ್ಲಿವರೆಗೂ ಏನ್ ಮಾಡಿದೀವಿ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಲ್ಲಿವರೆಗೂ ಒಂದು ಕ್ವಶನ್ ಅಂತೂ ಕನ್ಫರ್ಮ್ ಆಗಿರುತ್ತೆ ಒಂದು ಅಥವಾ ಎರಡು ಇದಾವೆ ಪ್ರೀವಿಯಸ್ ಇಯರ್ ಅಲ್ಲಿ 2 ಕ್ವಶನ್ ಕೇಳಿದಾರೆ ಏನು ಮಾಡಕ್ಕಾಗಲ್ಲ ಮತ್ತೆ ಇದ್ರ ಮೇಲೆ ಒಂದಿರುತ್ತೆ ಇನ್ನೊಂದು ಲಾಗರಿಥಮಿಕ್ ಅಲ್ಲಿ ಇಲ್ಲಾಂದ್ರೆ ಸಕ್ಸಸ್ಸಿವ್ ನಲ್ಲಿ ಕನ್ಫರ್ಮ್ ಇರುತ್ತೆ ಹಾಗಾಗಿ ಈಸಿ ಆಗುತ್ತೆ ಏನ್ ತೊಂದರೆ ತಗೊಳ್ಳೋ ಅವಶ್ಯಕತೆ ನೆಕ್ಸ್ಟ್ y is equal to ನೋಡಿ ಇದನ್ನ ಮಾಡಿ sin
ಪವರ್ ಸೈನ್ ಸ್ಕ್ವೇರ್ ಎಕ್ಸ್ ಮಾಡಿ ಫಸ್ಟ್. ಸೈನ್ ಸ್ಕ್ವೇರ್ ಎಕ್ಸ್ ಮಾಡಿ. y is equal to cos ಸ್ಕ್ವೇರ್ ಎಕ್ಸ್ ಮಾಡಿ. ಇನ್ನೊಂದು y is equal to tan ಸ್ಕ್ವೇರ್ ಎಕ್ಸ್ ಮಾಡಿ. ಇನ್ನೊಂದು y is equal to secant ಸ್ಕ್ವೇರ್ ಎಕ್ಸ್ ಮಾಡಿ. ಇಷ್ಟಕ್ಕೆ ಮಾಡಿ ಸಾಕು. ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ನೋಡಿ ಇದನ್ನ ಹೆಂಗ್ ಮಾಡ್ಬೇಕಂತ ಅಂದ್ರೆ, ನೋಡು ವೆರಿ ಸಿಂಪಲ್. ನೋಡಿ ಇದು ಫುಲ್ ಎಕ್ಸ್ ಅಂತ ಅನ್ಕೋಬೇಕು. ಸೈನ್ ಎಕ್ಸ್ ಇಸ್ ಯುವರ್ ಎಕ್ಸ್. ಓಕೆನಾ? sin x cos x. ದಿಸ್ ಈಸ್ ಜಸ್ಟ್ ಲೈಕ್ ಎಕ್ಸ್ ಸ್ಕ್ವೇರ್ ಇದೆ. ವೆರಿ ಗುಡ್, ವೆರಿ ಗುಡ್. dy by dx is equal to what? This is just like x square. x square ಗೆ ಡಿಫ್ರೆನ್ಸಿಯೇಷನ್ 2x. 2 into x ಜಾಗದಲ್ಲಿ ಏನಿದೆ ನಾನು ರೌಂಡ್ ಹಾಕಿದ್ದೀನಿ ನೋಡಿ, ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ. 2 sin x ಇಂಟು ಈ sin x ಗೆ ಡಿಫ್ರೆನ್ಸಿಯೇಷನ್ ಏನು? cos x. ನಾನು ಮುಂಚೆನೆ ಫಸ್ಟ್ ಕ್ಲಾಸ್ ನಲ್ಲೇ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ, ಫಾರ್ಮುಲಾ ಒಂದು ಗೊತ್ತಿದ್ರೆ ಇದರಲ್ಲಿ ಆಟ ಆಡ್ಬೋದು ರಾಜು. ಓಕೆನಾ? ಸೊ ಫಾರ್ಮುಲಾ ಬ್ಯಾಟ್ ಮಾಡ್ಕೊಂಡ್ಬಂದು ಯಾರ್ಯಾರು ಇನ್ನ ಕಲ್ತಿಲ್ಲ, ಹೊಸದಾಗಿ ಬಂದಿದ್ದೀರಾ ಕ್ಲಾಸ್ಗೆ, ಸೊ ನೀವೇನ್ ನಿರುತ್ಸಾಹಿಗಳಾಗೋದ್ ಬೇಡ. ಓಕೆನಾ? ಸೊ ಫಾರ್ಮುಲಾಸ್ ಬ್ಯಾಟ್ ಮಾಡ್ಕೊಂಡ್ ಬನ್ನಿ, ಪ್ರೀವಿಯಸ್ ವಿಡಿಯೋಸ್ಗಳು ನೋಡ್ಕೊಂಡ್ ಬನ್ನಿ, ಪ್ರೀವಿಯಸ್ ನೋಟ್ಸ್ ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ಮತ್ ಇನ್ನೊಂದು ಒಂದು ಏನಪ್ಪ ಪ್ರಾಬ್ಲಮ್ ಅಂತ ಅಂದ್ರೆ, ನಾನು ಯಾವ್ದೇ ಒಂದು ಮೆಟೀರಿಯಲ್ ಇರ್ಬೋದು, ನೋಟ್ಸ್ ಗಳು ಇರ್ಬೋದು, ನಾನು ಇನ್ ಮುಂದೆ ಏನ್ ಮಾಡ್ತೀನಿ ಅಂದ್ರೆ, ಫ್ರಮ್ ನೌ ಆನ್ವರ್ಡ್ಸ್ ಐ ವಿಲ್ ಪುಟ್ ಇನ್ ಟು ದ ಟೆಲಿಗ್ರಾಮ್ ಗ್ರೂಪ್. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಲ್ಲ, ಯಾಕಂದ್ರೆ ಹೊಸಬ್ರಿಗೆ ಬಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಾಣೋದಿಲ್ಲ. ಓಕೆನಾ? ಬಟ್ ಟೆಲಿಗ್ರಾಮ್ ಅಲ್ಲಿ ಯು ಕ್ಯಾನ್ ಅಸೆಸ್ ಆಲ್ ದ ಓಲ್ಡ್ ಮೆಸೇಜ್ ಆಲ್ಸೋ. ಓಕೆ, ಸೊ ದಟ್ ನಾನು ಟೆಲಿಗ್ರಾಮ್ ಹಾಕಿರ್ತೀನಿ, ಅಲ್ಲಿ ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. ನೋಡಿ 2 sin x into cos x ಅಂತ. ಓಕೆನಾ? ಇದನ್ನ ಟ್ರಿಗ್ನಾಮೆಟ್ರಿನಲ್ಲಿ sin 2x ಅಂತಾನು ಕೂಡ ಕರೀತಾರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಸರ್ ಅದು ಇನ್ನೊಂದ್ಸರಿ ಹೇಳ್ಕೊಡ್ತೀರಾ ಆ ಕ್ವಶನ್? ಯಾವ್ದಪ್ಪ ಇದನ್ನ? ಹಾ ಸರ್. ನೋಡು, ಇದು ಎಕ್ಸ್ ಸ್ಕ್ವೇರ್ ತರ ನಾನು ರೌಂಡ್ ಹಾಕಿದ್ದೀನಲ್ಲ, ಡಾಟೆಡ್ ಇಟ್ಟಿದ್ದೀನಲ್ಲ, ಅದನ್ನ ಎಕ್ಸ್ ಅಂತ ಅಂದ್ಕೋ. ಎಕ್ಸ್ ಸ್ಕ್ವೇರ್ ತರ ಇದೆ. ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನ್ ಹೇಳು? 2x. 2x ಅಂದ್ರೆ 2 ಬರ್ದೆ, ಬಟ್ ಎಕ್ಸ್ ಜಾಗದಲ್ಲಿ ಏನಿರೋದಲ್ಲಿ ಸೈನ್ ಎಕ್ಸ್. ಸೈನ್ ಎಕ್ಸ್ ಬರ್ದೆ. ಓಕೆನಾ? 2x ತರ ಇದು 2, ಇದು ಎಕ್ಸ್. ಮತ್ತೆ ಈ ರೌಂಡ್ ಹಾಕಿರ್ತೀನಲ್ಲ, ಅದಕ್ಕೂ ಡಿಫ್ರೆನ್ಸಿಯೇಷನ್ ಮಾಡ್ಲೇಬೇಕು ನಾನು. ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ಕಾಸ್ ಎಕ್ಸ್. ನಾವೆಲ್ಲ ಹಂಗೆ ತಾನೇ ಮಾಡಿದ್ದು. ಏನ್ ರೌಂಡ್ ಹಾಕಿರ್ತೀವಿ ಅದಕ್ಕೂ ಇಂಟು ಡಿಫ್ರೆನ್ಸಿಯೇಷನ್ ಮಾಡ್ತಿದ್ದಾನೆ ಕೊನೆಗೆ, ಅದಕ್ಕೂ ಇದನ್ನು ಮಾಡಿದೀನಿ. ಈಗ 2 sin x ಇಂಟು ಕಾಸ್ ಎಕ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು sin 2x. ಇದು ಇಲ್ಲಿಂದ ಇಲ್ಲಿಗೆ ಹೆಂಗಪ್ಪ ಬಂತು ಅಂತ, ಇಟ್ ಇಸ್ ಎ TF, ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ. 2 sin x ಇಂಟು ಕಾಸ್ ಎಕ್ಸ್ ನ ನಾವು sin 2x ಅಂತ ಕರಿತೀವಿ. ನಾನು ಟ್ರಿಗ್ನಾಮೆಟ್ರಿ ಮಾಡ್ಬೇಕಾದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ಇವಾಗ ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ನೆನ್ಪಿಟ್ಕೋ, 2 sin x ಇಂಟು ಕಾಸ್ ಎಕ್ಸ್ ಬಂದ್ಬಿಟ್ರೆ sin 2x ಅಂತ ಒಂದು ಫಾರ್ಮುಲಾ. ಅದನ್ನೇ ಬರ್ದ್ಬಿಟ್ಟಿದೀನಿ. ಹೆಂಗಪ್ಪ ಬಂತು ಅಂತ ಯೋಚನೆ ಮಾಡಕ್ ಹೋಗ್ಬೇಡ, ಇಲ್ಲಿ ಬರ್ಕೋ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಅಂತ. ಸಿಮಿಲರ್ಲಿ ನೆಕ್ಸ್ಟ್ ಒನ್, ಇದು ನಂಗೆ ಮಾಡಿ ಅದೇ ಲಾಜಿಕಲಿ, ಸೇಮ್ ಲಾಜಿಕಲಿ ಮಾಡ್ಬೇಕು ಇದನ್ನು ಕೂಡ. dy by dx is equal to, ನೋಡಿ ಇದು ಫುಲ್ ಎಕ್ಸ್ ತರ, -2 sin x cos x. ಎಕ್ಸ್ ಸ್ಕ್ವೇರ್ ಗೆ 2x ಅಂದ್ರೆ 2 cos x ಆಗುತ್ತೆ, ಇಂಟು ಕಾಸ್ ಎಕ್ಸ್ ಗೆ ಬಂದ್ಬಿಟ್ಟು ಮೈನಸ್ sin x ಆಗುತ್ತೆ. ಅದನ್ನ ನಾವು ಮೈನಸ್, ಈ ಮೈನಸ್ ನ ಈ ಕಡೆ ಬರ್ಕೊಂಡ್ಬಿಟ್ಟು 2 ಬರ್ಕೊಂಡ್ಬಿಟ್ಟು ಫಸ್ಟ್ sin x ನ ಬರ್ಕೊಂಡ್ಬಿಟ್ಟು ಅದಾದ್ಮೇಲೆ ಕಾಸ್ ಎಕ್ಸ್ ನ ಬರ್ಕೋಬಹುದು. ಇದನ್ನ ಬೇಕಾದ್ರೆ ಹಿಂಗ್ ಬರ್ಕೋಬಹುದು, ಮೈನಸ್ ಹಾಕ್ಬಿಟ್ಟು 2 sin x ಇಂಟು ಕಾಸ್ ಎಕ್ಸ್ ಇಸ್ ಅಗೈನ್ ನಥಿಂಗ್ ಬಟ್ ವಾಟ್? 2 sin x cos x ನ sin 2x ಅಂತ ಬರೀಬೇಕು. ಇಲ್ಲೂ ಅಷ್ಟೇ 2 sin x cos x ಇದೆ, ಅಲ್ಲೂ ಕೂಡ sin 2x ಅಂತಾನೆ ಬರಿತೀನಿ. ಬರಿಬಹುದಲ್ವಾ? ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೆಂಗ್ ಬರ್ದೆ ನಾನು? TF. TF ಅಂದ್ರೆ ಏನಪ್ಪ ರಾಜ? ಜಾಸ್ತಿ ಪ್ರಾಬ್ಲಮ್ ಮಾಡೋಣ, ಬರೀ 10-20 ಮಾಡಿ ಬಿಡೋದಲ್ಲ. ನೀನ್ ಕಲ್ತ್ ನೋಡಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಮ್ಯಾಥ್ಸು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ತಲೆ ಓಡಿಸ್ಬೇಕಾಗಿರೋದು ಮ್ಯಾಥ್ಸ್ ಅಲ್ಲೇ. ಬೇರೆ ಸಬ್ಜೆಕ್ಟ್ಸ್ ಅಲ್ಲೆಲ್ಲ ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್ ಇರುತ್ತೆ. ಓಕೆನಾ? ಅಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಯಾವ್ದ್ರಲ್ಲೂ ಇರೋದಿಲ್ಲ.
ಸೊ ಹಂಗಾಗಿ ನಿಮ್ದು ಏನಾದ್ರು ಟೈಮ್ ಇನ್ವೆಸ್ಟ್ ಆಗುತ್ತೆ ಅಂತಂದ್ರೆ ಅದು ಇದರಲ್ಲಿ ಮಾತ್ರ. ಓಕೆನಾ? ಟೈಮು ನಿಮ್ಗೆ ಬೇಜಾನ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ನೀವು ಸ್ವಲ್ಪ ತರೋ ಇರ್ಬೇಕು. ರಾಜು ಇದು ನಂಗೆ ಮಾಡ್ಬಿಡು. 2 tan x secant square x sir. ವೆರಿ ಗುಡ್. ನೋಡಿ ಈ ತರ ಕತ್ತಿ ತರ ಇರ್ಬೇಕು ನಮ್ಮ ಹುಡುಗರು. ನೋಡು 2 tan x ಇಂಟು tan x ಗೆ secant square x. ಇವಾಗ ಸ್ವಲ್ಪ ಫಾಸ್ಟ್ ಆಗ್ತೀರಾ? ಈಗ ಲಾಜಿಕ್ ಗೊತ್ತಾಯ್ತು ಈಗ. ಈಗ ಹೇಳು. 2 secant Full x x ತರ 2 secant square x tan x. 2 secant x ಆಯ್ತು. ಮತ್ತೆ ಈ secant x ಗೆ ಫಾರ್ಮುಲಾ ಬಂದ್ಬಿಟ್ಟು secant x Secant ಇಂಟು tan x. ಓಕೆ, ಈಗ ಸಿಂಪ್ಲಿಫೈ ಮಾಡಿದ್ರೆ 2 secant square x ಇಂಟು tan x ಆಯ್ತದೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅಲ್ವಾ? ಈ ತರ ಸ್ಕ್ವೇರ್, ಕ್ಯೂಬ್, ಟ್ರಿಗ್ನೋಮೆಟ್ರಿಕ್ ಎಲ್ಲ ಕ್ಯೂಬ್ ಸ್ಕ್ವೇರ್ ಎಲ್ಲ ಮಾಡಿದ್ರೆ ಹೆಂಗ್ ಮಾಡೋದು? ಇನ್ನೊಂದು ಮಾಡೋದು. ಸೊ ಲೆಟ್ ಅಸ್ ಟೇಕ್ ಸಮ್ ಮೋರ್ ಪ್ರಾಬ್ಲಮ್ಸ್. ಸೊ y is equal to sin cube x. ಯಾರಾದ್ರೂ ಮಾಡಿ ಹೇಳ್ತೀರಾ sin cube x ಅಂದ್ರೆ? ಸೊ y is equal to tan to the power of 5x ಮಾಡಿ. ಈಗ ನಿಮಗೆ ಗೊತ್ತಾಯ್ತು, ಪವರ್ ಏನಾರ ಕೊಡ್ಲಿ ಒಡೆಯೋದು ನಿಮಗೆ ಗೊತ್ತಾಯ್ತು ಈಗ. ಸೊ y is equal to cosecant square x ಮಾಡಿ. ಇನ್ನೊಂದು y is equal to cot to the power of 4x ಮಾಡಿ. ಇವೆಲ್ಲ ಒಂದು ಟೈಪ್ ಕ್ಯಾಟಗರಿಯ ಪ್ರಾಬ್ಲಮ್ಸ್ ಬರ್ತವೆ. ಮಾಡಿ. ಇವೆಲ್ಲ ಎಲ್ಲೂ ಇಲ್ಲ, ನಾನೇ ಸುಮ್ನೆ ನನಗೆ ಬಂದಿದ್ದ ಮನ್ಸಿಗೆ ಬಂದಿರೋ ತರ ಆಗ್ತಿದೀನಿ. ನಿಮ್ಗೆ ಒಟ್ಟಿಗೆ ಮೈ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ನೀವ್ ಯಾವ್ದೇ ಪ್ರಾಬ್ಲಮ್ ಕೊಟ್ರು ಮಾಡ್ಬೇಕು, ನಿಮ್ಗೆ ಪ್ರೊಸೀಜರ್ ಅರ್ಥ ಆಗ್ಬೇಕು, ಪ್ಯಾಟರ್ನ್ ಅರ್ಥ ಆಗ್ಬೇಕು ಅಷ್ಟೇ. ಡೈರೆಕ್ಟ್ ಆಗಿ 3 ಅದು ಯಾವ ತರ sin ಇದೆಯಪ್ಪ sin ಈಗ? x square into cos x. ವೆರಿ ಗುಡ್. 3 sin Okay. sin square x into cos x. 3 sin square x ಅಂದ್ರೆ x ಕ್ಯೂಬ್ ಗೆ 3x ಸ್ಕ್ವೇರ್ ಇಂಟು ಆ sin x ಗೆ ಡಿಫರೆನ್ಸ್ ಏನು? cos x. ಅಷ್ಟೇ, ಇನ್ನೇನು ಮಾಡ, ಅದನ್ನೇನು ಸಿಂಪ್ಲಿಫೈ ಮಾಡಕ್ಕಾಗಲ್ಲ. ಮತ್ತೆ ಇದನ್ನ ಹಂಗೆ ಮಾಡಿ. ಡಿವೈಡ್ ಬೈ dx is equal to what? 5 tan power 5 4 tan x. x square into secant Yes. square x. 5 tan power 4x into Secant square x. secant square x. ವೆರಿ ಗುಡ್. ರಾಜು ಹಂಗೆ ಇದು 2 minus 2 cosecant square x into cot x. cosecant x. cosecant x ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ Cot x. cosecant x into cot x. On simplification, minus 2 cosecant x into cosecant x cosecant square ಆಗುತ್ತೆ into cot x ಆಗುತ್ತೆ. ರಾಜು ಇದು ಹಂಗೆ ಡಿವೈಡ್ ಬೈ dx. 4 cot cube x into cosecant x. ವೆರಿ ಗುಡ್. 4 cot cube x into cot x ಗೆ ಡಿಫರೆನ್ಸಿಯೇಷನ್ ಏನು? Cosecant ಮೈನಸ್ cosecant square x. ಸೊ minus 4 cot cube x into cosecant square x ಆಗುತ್ತೆ. ಕ್ಲಿಯರ್ ಅಲ್ವಾ? ಎಸ್, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ತರ ಪವರ್ ಯಾವ್ದೇ ಕೊಟ್ಟರು ಮಾಡ್ತಿರೋ ತಾನೆ? ಎಸ್. Yes sir. ಈಗ ಸೆಕೆಂಡ್ ಕ್ಯಾಟಗರಿ ಇ ಪವರ್ ಪ್ರಾಬ್ಲಮ್ ಗಳ ಮಾಡ್ಕೊಂತಾನೆ. ಇ ಪವರ್ ಅಂತ ಕೊಟ್ಟು ಅಲ್ಲಿ ಕಂಪೋಸಿಷನ್ ಕೊಟ್ಬಿಡ್ತಾನೆ ಒಂದ್ಸರಿ. ಹೆಂಗ್ ಕೊಡ್ತಾನೆ ಅಂತಂದ್ರೆ ಹಿಂಗ್ ಕೊಡ್ತಾನೆ ನೋಡಿ. y is equal to e ಪವರ್ ಮೈನಸ್ ಎಕ್ಸ್ ಅಂತ ಕೊಟ್ರೆ ಏನಾಗ್ತಿದೆ? ಸೊ ಇನ್ನೊಂದು ಸ್ವಲ್ಪ ಬೇಗ ಮಾಡ್ಕೊಂತ ಹೋಗೋಣ. y is equal to e ಪವರ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ರೆ ಏನಾಯ್ತದೆ? ನೀವು ಅಷ್ಟೇ ಮುಂದೆ ಬುಕ್ ಇಟ್ಕೋಬೇಕು, ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ಬೇಕು. y is equal to e ಪವರ್ ಎಕ್ಸ್ ಕ್ಯೂಬ್ ಅಂತ ಕೊಡ್ಬೇಕು. y is equal to e ಪವರ್ sin x ಅಂತ ಕೊಟ್ರೆ ಏನಾಯ್ತದೆ ಹೇಳಿ ಹೆಂಗೆ? dy by dx is equal to, ನೋಡು ಇದು ಫುಲ್ x ತರ. e ಪವರ್ x ಗೆ ಡಿಫರೆನ್ಸಿಯೇಷನ್ ಏನು? e ಪವರ್ x ಇಂಟು ಮೈನಸ್ x ಗೆ ಡಿಫರೆನ್ಸಿಯೇಷನ್ ಏನು? ಮೈನಸ್ ಹಂಗೆ ಬರಿತೀನಿ, x ಗೆ 1 ಆಗುತ್ತೆ, -1 ಆಗುತ್ತೆ. ಸೊ ಇದನ್ನ ಫೈನಲ್ ಆಗಿ ಆನ್ಸರ್ ಸಿಂಪ್ಲಿಫೈ ಮಾಡಿದ್ರೆ
ಇ ಪವರ್ ಮೈನಸ್ ಎಕ್ಸ್. 1 ನ ಬರೆದ್ರು ಒಂದೇ, ಬಿಟ್ರು ಒಂದೇ. ಸೊ I thought this one is what? dy by dx is equal to what? This is just like x. Okay, e power x ಗೆ ಡಿಫ್ರೆನ್ಸಿಯೇಷನ್ e power x ಬರುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಸೊ ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ 2x ಇಂಟು ಇ ಪವರ್ ಎಕ್ಸ್ ಸ್ಕ್ವೇರ್ ಅಂತ. ಯಾಕಂದ್ರೆ ನಿಮ್ಮ ಆನ್ಸರ್ಸ್ ಗಳು ಮೋಸ್ಟ್ ಆಫ್ ದಿ ಟೈಮ್ಸ್ ಅವರು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇಟ್ಟಿರ್ತಾನೆ. ಓಕೆನಾ, ಹಾಗಾಗಿ ಸೊ ಯಾರು ಸ್ವಲ್ಪ ಬೇಸಿಕ್ಸ್ ಮಾಡ್ಕೊಡಿ ಸರ್ ಅಂತ ಅಂದ್ರು ಮಾಡೋಣ. ಓಕೆನಾ, ಬೇಸಿಕ್ಸ್ ಮಾಡೋಣ. ಸ್ವಲ್ಪ LCM ತೆಗಿಯೋದಿರ್ಬೋದು, ಕೂಡೋದ್ ಹೆಂಗೆ, ಕಳಿಯೋದ್ ಹೆಂಗೆ, ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೆಂಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕು ಒಂದ್ ದಿವಸ. ಓಕೆ, ಇದನ್ನ ಮಾಡಿ ನೋಡೋಣ. 3x square into e power x cube. ವೆರಿ ಗುಡ್. ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಕ್ಯೂಬ್, ಎಕ್ಸ್ ಕ್ಯೂಬ್ ಗೆ 3x ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಕ್ಯೂಬ್. ಇ ಪವರ್ ಎಕ್ಸ್ ಕ್ಯೂಬ್. ಸೊ ಇದು ನಂಗೆ ಮಾಡಿ Cos x into E e power power sin x. sin x into cos x. ಇ ಪವರ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ವೆರಿ ಗುಡ್. ಸೊ ಎಲ್ರು ಈ ತರ ರೆಸ್ಪಾಂಡ್ ಮಾಡಿದ್ರೆ ನನಗೂ ತುಂಬಾ ಖುಷಿ ಆಯ್ತದೆ. ಈಗ ಒಂದ್ 4 ಪ್ರಾಬ್ಲಮ್ ಕೊಡ್ತೀನಿ, ಮಾಡಿ ನೋಡೋಣ. ಏನಪ್ಪಾ ಒಂದೇ ತರ ಪ್ರಾಬ್ಲಮ್ಸ್ ಮಾಡಿಸ್ತಾನೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಲ್ಲಾರು ಇಂಪಾರ್ಟೆಂಟ್ ನಮ್ಗೆ, ಎಲ್ಲಾ ತರ ಪ್ರಾಬ್ಲಮ್ಸ್ ಮಾಡ್ಸೋಣ. ಇ ಪವರ್ ರೂಟ್ ಎಕ್ಸ್ ಮಾಡಿ, y is equal to e power 1 by x ಮಾಡಿ, ಇನ್ನೊಂದು ಮಾಡಿ ಬೇಕಾದ್ರೆ y is equal to e power x ಮಾಡಿ, y is equal to e power tan x ಆಗಿತ್ತು ಅನ್ಕೊಂತೀನಿ, ಮತ್ತೆ ಕೊಡ್ತಿದ್ದೀನಿ ಇರ್ಲಿ. y is equal to e power ಸೈನ್ ಇನ್ವರ್ಸ್ ಎಕ್ಸ್ ಮಾಡಿ. ಇನ್ವರ್ಸ್ ಗಳನ್ನೇ ಮರ್ತಿದೀವಿ ನಾವಂತೂ. ಓಕೆ, ಸೊ y is equal to e power tan ಇನ್ವರ್ಸ್ ಎಕ್ಸ್ ಮಾಡಿ. ಇಷ್ಟು ಮಾಡಿ ಆನ್ಸರ್ ಹೇಳಿ. ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ. ಇವಾಗ ನಾನು ಬೇಗ ಬೇಗ ಬರ್ಕೊಂಡು ಹೋಗ್ತೀನಿ. ಆನ್ಸರ್ನ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾ ಇಲ್ಲ ಅಂತ. ಸ್ವಲ್ಪ ಫಾಸ್ಟ್ ಆಗ್ತಾ ಹೋಗಿ. ನಾನು ನಿಧಾನಕ್ಕೆ ಸ್ಟಾರ್ಟಿಂಗ್ ಸ್ಲೋ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಫಾಸ್ಟ್ ಆಗ್ತೀನಿ. ನೀವು ಅಷ್ಟೇ ಹಂಗೆ ಪ್ಯಾಟರ್ನ್ ಅಲ್ಲಿ ಇರ್ಬೇಕು. ಇ ಪವರ್ ರೂಟ್ ಎಕ್ಸ್ ಗೆ ಇಂಟು 1 by 2 root x. ಅದನ್ನ ಐ ಕ್ಯಾನ್ ರೈಟ್ ದಿಸ್ ಆಸ್ ಇ ಪವರ್ ರೂಟ್ ಎಕ್ಸ್ ಬೈ 2 root x ಅಂತ ಬರೀಬಹುದು. ಸೊ ಇದಕ್ಕೆ ಏನ್ ಬರೀತೀನಿ ಅಂತಂದ್ರೆ, ನಾನು ಇನ್ ಮುಂದೆ ಡಿ ವೈ ಬೈ ಡಿ ಎಕ್ಸ್ ಬರೆಯಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀನಿ. ಇ ಪವರ್ 1 by x ಗೆ ಇ ಪವರ್ 1 by x ಇಂಟು 1 by x ಗೆ ಏನಾಗುತ್ತೆ ಮೈನಸ್ 1 by x ಸ್ಕ್ವೇರ್. ಅದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ ಹೆಂಗ್ ಬರೀತೀರ ಅದನ್ನ? ಸೊ ವಿಚ್ ಇಸ್ ಈಕ್ವಲ್ ಟು ಹಿಂಗ್ ಬರಿಬಹುದು, ಇ ಪವರ್ 1 by x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಇದನ್ನ ಹೇಳಿ ಆನ್ಸರ್. ಇ ಪವರ್ ಎಕ್ಸ್ ಇದು ಫುಲ್ ಎಕ್ಸ್ ತರ ಏನಾಗುತ್ತಪ್ಪ, ಇ ಪವರ್ ಎಕ್ಸ್ ಆಗುತ್ತೆ ಇಂಟು ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸ್ E power x. ಇ ಪವರ್ ಎಕ್ಸ್ ಆಗುತ್ತೆ. ಇದೇನಾಗುತ್ತೆ ಡೈರೆಕ್ಟ್ ಆನ್ಸರ್. ಇ ಪವರ್ ಟ್ಯಾನ್ ಎಕ್ಸ್ ಹಂಗೆ ಬರುತ್ತೆ ಇಂಟು ಟ್ಯಾನ್ ಎಕ್ಸ್ ಗೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಇ ಪವರ್ ಸೈನ್ ಎಕ್ಸ್ ಏನಾಗುತ್ತೆ, ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್. ನೋಡಿ, ಈ ಪವರ್ ಅಂತ ಬಂದ್ರೆ ಅದೇನಿರುತ್ತೋ ಅದು ಬಂದೇ ಬರುತ್ತೆ ಅಲ್ಲಿಗೆ. ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಗೆ ಫಾರ್ಮುಲಾ ಕೊಟ್ಟಿದ್ದೀನಿ ನಾನು, 1 by root of 1 minus x square. 1 minus x square. ಇದೇನಾಗುತ್ತೆ, ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್
tan inverse x ಗೆ 1/1 plus x X square. square. ಇದನ್ನ ಬೇಕಾದ್ರೆ ಹಿಂಗೂ ಬರಿಬಹುದು, e power tan inverse x divided by 1 plus x square ಅಂತ ಕೂಡ ನೀವು ಬರಿಬಹುದು. ಕ್ಲಿಯರಾ? ಸೊ ಈ ಪವರ್ ಅಂತ ಏನೋ ಬಂದ್ರೆ ಕ್ಲಿಯರ್ ಆಗೋಯ್ತು. ಎಸ್. ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಹೋಗೋಣ ಈಗ. ನಿಮಗೆ ಲಾಗ್ ಒಳಗಡೆ ಕ್ವಶನ್ ಅವನು ಕೊಡೋ ಚಾನ್ಸಸ್ ಇರುತ್ತೆ. ನೋಡಿ ಹಿಂಗ್ ಕೊಡ್ಬೋದು ಅವನು, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಕೊಡ್ಬೋದು, ಲಾಗ್ ಒಳಗಡೆ ಫಂಕ್ಷನ್ಸ್ ಗಳನ್ನ ಕೊಡ್ಬೋದು. ಈ ಕ್ವಶನ್ ತುಂಬಾ ಸರಿ ಕೊಟ್ಟಿದ್ದಾನೆ. ಲಾಗ್ ಆಫ್ 1/x ಕ್ವಶನ್ ತುಂಬಾ ಸರಿ ಕೊಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ, ಲಾಗ್ ಆಫ್ 1/x ಅಂತ. ಓಕೆ, ಇನ್ನೊಂದು y is equal to ಲಾಗ್ ಆಫ್ sin x ಅಂತ ಇರುತ್ತೆ. ಇನ್ನೊಂದು y is equal to ಲಾಗ್ ಆಫ್ cos x ಅಂತ ಇದೆ. ಓಕೆ, ಸೊ ನೋಡೋಣ ಹೆಂಗೆ ಮಾಡ್ತೀರಾ. ಇಲ್ಲಿ ಲಾಗ್ ಎಕ್ಸ್ ಗೆ ಜಾಸ್ತಿ ಫೋಕಸ್ ಮಾಡ್ತಿದೀವಿ. ಲಾಗ್ ಎಕ್ಸ್ ಗೆ ಡಿಫರೆನ್ಸ್ ಏನಪ್ಪ? 1/x. ನೆನಪಿರ್ಲಿ, 1/x. ದಿಸ್ ಇಸ್ ಜಸ್ಟ್ ಲೈಕ್ ಯುವರ್ ಎಕ್ಸ್. ಲಾಗ್ ಎಕ್ಸ್ ಗೆ 1/x, ಎಕ್ಸ್ ಅಂದ್ರೆ ಏನಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಡಿಫರೆನ್ಸ್ ಏನು? 2x. ಓಕೆ, ನೌ ಐ ಕ್ಯಾನ್ ಕ್ಯಾನ್ಸಲ್ 1x ಅಂಡ್ 1x. ಏನ್ ಬರುತ್ತೆ? ಇಸ್ ಈಕ್ವಲ್ ಟು 2/x ಬರುತ್ತೆ. ಸೊ ಕ್ಲಿಯರ್ ಅಲ್ವಾ? ಈಗ ಅದೇ ತರ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇದು ಫೋಕಸ್ ಮಾಡಿ. -1/x sir. ಇದು ಫುಲ್ ಎಕ್ಸ್ ತರ, ಇದು ಫುಲ್ ಎಕ್ಸ್ ತರ. ಲಾಗ್ ಎಕ್ಸ್ ಗೆ ಡಿಫರೆನ್ಸ್ 1/x, 1/1/x. ಲಾಗ್ ಎಕ್ಸ್ ಗೆ 1/x ಅಂತ ಬರ್ಕೊಂಡಿದೀನಿ. ಇಂಟು ಈ 1/x ಗೆ ಡಿಫರೆನ್ಸ್ ಏನು? -1/x ಸ್ಕ್ವೇರ್ ಆಯ್ತು. ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡೋದಂತ ನೋಡಿ. ಈಗ ರೆಸಿಪ್ರೋಕಲ್ 1/1/x ನೋಡಿ, ಡಿನಾಮಿನೇಟರ್ ಏನಾದ್ರು ಫ್ರಾಕ್ಷನ್ ಇತ್ತು ಅಂತಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಉಲ್ಟಾ ಪಲ್ಟಾ ಆಗುತ್ತೆ. ಡಿನಾಮಿನೇಟರ್ ಉಲ್ಟಾ ಪಲ್ಟಾ ಆಗುತ್ತೆ. ಇದು 1/x ಇದು ಏನಾಗುತ್ತೆ? x/1 ಆಗುತ್ತೆ. ರೆಸಿಪ್ರೋಕಲ್ಸ್ 1/ ಹಿಂಗಿದ್ರೆ ನೋಡಿ, ಈಗ 1/ ನಾ ಬೈ ನೀ ಅಂತ ಇತ್ತು ಅಂತ ಅಂದ್ರೆ ಇದನ್ನ ಏನಂತ ಬರಿಬೋದು? ನೀ ಬೈ ನಾ ಅಂತ ಬರಿಬೋದು. ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲಮ್ಮ? ಅರ್ಥ ಆಯ್ತೇನಾ ಶಿಷ್ಯ? ಸ್ವಲ್ಪ ನೋಡ್ಕೊ. ನಾನು ಲೆಟರ್ಗಳನ್ನ ತಗೊಳ್ಳೋದ್ ಬದಲು ನಮಗೆ ಕನ್ನಡ ಪ್ರೇಮ ಜಾಸ್ತಿ, ಹಂಗಾಗಿ ನಾನು ಈ ತರ ನಾ, ನೀ, ನೂ, ನೇ ಅಂತ ಎಲ್ಲ ತಗೊಂತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ತಾ. ಓಕೆ, ಸೊ ಹಂಗಾಗಿ ಇದನ್ನ ಹಿಂಗ್ ಬರಿಬೋದಾ ಆ ಫಾರ್ಮ್ಯಾಟ್ ಅಲ್ಲಿ? ಇದನ್ನ ಇಂಟು ಏನಿದೆ ಅಲ್ಲಿ? -1/x ಸ್ಕ್ವೇರ್ ಇದೆ. ಇನ್ನೇನೇನ್ ಕ್ಯಾನ್ಸಲ್ ಆಗುತ್ತೆ ನೋಡು? 1x ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? -1/x ಆಗುತ್ತೆ. ನೆನ್ಪಿರ್ಲಿ. ಇದೇನಾಗುತ್ತೆ ನೋಡು? ವಿಚ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಫುಲ್ ಎಕ್ಸ್. ವೆರಿ ಗುಡ್. ಲಾಗ್ ಎಕ್ಸ್ ಗೆ 1/x, 1/sin x ಇಂಟು sin x ಗೆ cos x. ಸೊ ವಿಚ್ ಇಸ್ ಈಕ್ವಲ್ ಟು ಇದನ್ನ ಹೆಂಗ್ ಬರಿಬೋದು? cos x/sin x ಅಂತ ಬರಿಬೋದು. cos/sin ನಾವೇನಂತ ಬರಿತಿದೀನಿ ಅಂತಂದ್ರೆ cot x ಅಂತ ಬರಿತೀನಿ. ಸರ್ ಹೆಂಗ್ ಸರ್ ಬಂತಿದ್ದು cot x? ನನಗೆ ಗೊತ್ತೇ ಇಲ್ವಲ್ಲ ಸರ್. ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಗೊತ್ತಿರ್ಬೇಕು. ಟ್ರಿಗ್ನಾಮೆಟ್ರಿ ಬಂದಾಗ ಡೀಪ್ ಆಗಿ ಡಿಗ್ ಮಾಡಿ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇವಾಗ ಕ್ಯಾಲ್ಕುಲಸ್ ಕಲಿಬಿಡಿ. cos/sin ನಾವು ಕಾಟ್ ಅಂತ ಬರಿಬಹುದಂತೆ. ಓಕೆನಾ? ನನಗೂ ಗೊತ್ತಿಲ್ಲ ಬರಿಬೋದೋ ಇಲ್ಲ ಅಂತ. ಬರಿಬೋದು ಅಂತ ನಮ್ದು ಹಿರಿಕರು ಹೇಳಿದ್ದಾರೆ. ಇದು ಕೇಳಪ್ಪ, 1/cos x. cos x ಗೆ -10. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಹಂಗೆ ಬರಿತೀನಿ, sin x upon cos x. ಸೊ ವಿಚ್ ಇಸ್ ಈಕ್ವಲ್ ಟು -tan x. ಅರ್ಥ ಆಯ್ತಲ್ವಾ? ಲಾಗ್ ಅಂತ ಕೊಟ್ರೆ ಮಾಡ್ತಿರತ್ತಾನೆ ಎಲ್ಲ. ಎಸ್. ನೆಕ್ಸ್ಟ್ ಕ್ವಶನ್. ರೂಟ್ದೆಲ್ಲ ಆಗಿತ್ತಲ್ಲ ಪ್ರಾಬ್ಲಮ್ಸ್, ರೂಟ್ ಪ್ರಾಬ್ಲಮ್ಸ್ಗಳೆಲ್ಲ?
ನೆಕ್ಸ್ಟ್ ನೋಡಿ ಕ್ವಶನ್ ಹಿಂಗ್ ಕೊಡ್ತಾನೆ ಈಗ y ಇಸ್ ಈಕ್ವಲ್ ಟು 1/1 ಪ್ಲಸ್ sin x ಅಂತ ಕೊಟ್ಟ. ಇದನ್ನ ಹೆಂಗ್ ಮಾಡ್ತೀರಾ ನೋಡಿ, ಟ್ರೈ ಮಾಡಿ. y ಇಸ್ ಈಕ್ವಲ್ ಟು 1/1 ಪ್ಲಸ್ log x ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ? y is equal to 1/3 sin x plus 2 ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ? ಸೊ y is equal to 1/√x plus 1 ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ? ಈ ಎಲ್ಲಾ ಫಾರ್ಮುಲಾನು ಅಬ್ಸರ್ವ್ ಮಾಡಿದ್ರೆ ಇವೆಲ್ಲ ಯಾವ್ದ್ರ ಬೇಸ್ ಮೇಲೆ ಇದೆ ಅಂತಂದ್ರೆ ರಾಜು 1/x ಫಾರ್ಮ್ಯಾಟ್ ಅಲ್ಲಿ ಇದೆ. 1/x ಓಕೆನಾ, ನೆನ್ಪಿಟ್ಕೋ, ಅರ್ಥ ಮಾಡ್ಕೋ. ಇದು ಹೆಂಗೆ ಅಂತಂದ್ರೆ 1/x ತರ ಇದೆ ನೋಡು, ಇದೆಲ್ಲ ಫುಲ್ x ಅಂತ ಅನ್ಕೋಬೇಕು. 1/x ಗೆ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ 1/x ಸ್ಕ್ವೇರ್. x ಅಂದ್ರೆ ಏನಲ್ಲಿ 1 ಪ್ಲಸ್ sin x ಹೋಲ್ ಸ್ಕ್ವೇರ್. ಮತ್ತೆ ಅಲ್ಲಿ x ಜಾಗದಲ್ಲಿ ಇತ್ತಲ್ಲ ಅದಕ್ಕೂ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ತಾನೆ. ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನಾನು ರೌಂಡ್ ಹಾಕಿದೀನಿ x ಜಾಗದಲ್ಲಿ ಏನಿದೆ ಅಂತ. 1/x ತರ 1/x ಗೆ ಮೈನಸ್ 1/x ಸ್ಕ್ವೇರ್. ಈ x ಜಾಗದಲ್ಲಿ ಏನಿತ್ತು ಅದಕ್ಕೂ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ತಾನೆ ಈಗ. x ಗೆ ಈ 1 ಜಾಗದಲ್ಲಿ ಏನಿದೆ 1 ಗೆ ಡಿಫ್ರೆನ್ಸಿಯೇಷನ್ 0 ಪ್ಲಸ್ sin x ಗೆ ಏನು cos x. ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ಏನಂತ ಬರೀಬಹುದು? ವಿಚ್ ಆನ್ ಸಿಂಪ್ಲಿಫಿಕೇಶನ್ ಐ ಕ್ಯಾನ್ ರೈಟ್ ದಿಸ್ ಆಸ್ ವಾಟ್? minus cos x divided by 1 plus sin x square. ರಾಜು ಇದನ್ನ ಹೆಂಗ್ ಮಾಡ್ತಾ ಅದೇ ತರ minus 1/1 plus log x whole square into 1 ಗೆ 0 ಪ್ಲಸ್ log x ಗೆ 1/x. ಸೊ ಇಷ್ಟ ಆಯ್ತಲ್ವಾ? ಸೊ ಇದನ್ನ ಏನ್ ಮಾಡೋಣ ಅಂತ ಅಂದ್ರೆ ಇಟ್ಸ್ ಈಕ್ವಲ್ ಟು ನೋಡಿ, ಇದನ್ನ ಹಿಂಗ್ ಬರಿಬಹುದು ಮೈನಸ್ 1/x ಇಂಟು 1 ಪ್ಲಸ್ log x ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಇವೊಂದೆರಡು ಮಾಡ್ಬಿಡು, ಈಸಿ ಆಗಿರುತ್ತೆ, ಏನ್ ತಗೊಳ್ಬೇಡ. ಮೈನಸ್ 1/3 sin x ಪ್ಲಸ್ 2 ಹೋಲ್ ಸ್ಕ್ವೇರ್. 1/x ಗೆ ಮೈನಸ್ 1/x ಸ್ಕ್ವೇರ್ ಇಂಟು 3 ಕಾನ್ಸ್ಟೆಂಟ್ ಹಂಗೆ ಬರಿತೀನಿ. sin x ಡಿಫ್ರೆನ್ಸಿಯೇಷನ್ ಏನು? cos x ಪ್ಲಸ್ 2 ಗೆ ಡಿಫ್ರೆನ್ಸಿಯೇಷನ್ ಏನು? 0. ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ಅಗೈನ್ ಸೊ 3 cos x ಬರುತ್ತೆ, ಅಂದ್ರೆ ಮೈನಸ್ 3 cos x ಡಿವೈಡೆಡ್ ಬೈ 3 sin x plus 2 the whole square. So next this one is what? Divided by x is equal to what? 1/x, 1 by square root of x plus 1 the whole square into root x ka difference ಏನು? 1/2 root x plus 1 ಗೇನು 0. ಅರ್ಥ ಮಾಡ್ಕೊಂತಿದ್ದೀರಾ ಅಂತ ಅನ್ಕೊಂತೀನಿ. ಇದು ಮೈನಸ್. ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ಅಗೈನ್ ಮೈನಸ್ 1/2 root x into root of x plus 1 the whole square. ಇಷ್ಟೊಂದು ಕಷ್ಟವಾಗಿರೋವೆಲ್ಲ ಕೊಡಲ್ಲ, ಬಟ್ ನಾನು ನಿಮ್ಗೆ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನಾವ್ ಯಾವತ್ತೂ ಒಂದ್ ಹೆಜ್ಜೆ ಮುಂದಕ್ಕಿರ್ಬೇಕು. ಅವನ್ ಏನ್ ಕ್ವಶನ್ ಕೇಳ್ತಾನೆ ಡಿಫಿಕಲ್ಟಿ ಲೆವೆಲ್, ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ರೆ ಹಿಂದೆ ಕಡೆ ತಿರ್ಗಿ ನೋಡಿದಾಗ ನಿಮ್ಗೆಲ್ಲ ಈಸಿ ಅಂತ ಅನ್ಸುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ. ಇವಾಗ ಒಂದೊಂದು ಸಬ್ಜೆಕ್ಟ್ಗಳು ಹೆಂಗಾಗ್ತಾವ ಗೊತ್ತಾ? ನೆಕ್ಸ್ಟ್ ಸೆಮಿಸ್ಟರ್ ಹೋದಾಗ ಇಂಗ್ಲಿಷ್ ಸಬ್ಜೆಕ್ಟ್ ಅರ್ಥ ಆಗ್ತಿರ್ತವೆ. ಆ ಸೆಮಿಸ್ಟರ್ ಇದ್ದಾಗ ನಿಮ್ಗೆ ಅರ್ಥ ಆಗಿರಲ್ಲ. ಸೆಕೆಂಡ್ ಸೆಮಿಸ್ಟರ್ ಇದ್ದಾಗ ಎಷ್ಟೋ ಸಬ್ಜೆಕ್ಟ್ಗಳು ಥರ್ಡ್ ಸೆಮಿಸ್ಟರ್ ಹೋದಾಗ ಅರ್ಥ ಆಗಿರ್ತಾವೆ ನಿಮ್ಗೆ. ಓಕೆನಾ? ಸೊ ಆ ತರ ಲೆಕ್ಕಾಚಾರ. ಐ ಹೋಪ್ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ ಕಂಪೋಸಿಟ್ ಫಂಕ್ಷನ್ಸ್. ಇವಾಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಮೂರ್ ಫಂಕ್ಷನ್ ಇದೆಯಲ್ಲ ಅದನ್ನ ಸ್ವಲ್ಪ ಮಾಡಿಸ್ಬಿಟ್ಟು ಅದಾದ್ಮೇಲೆ ವಿಲ್ ಗೆಟ್ ಇನ್ ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್.
so that I can wind up the class. Okay na? Yes, sir. ಮೂರ್ ಫಂಕ್ಷನ್ ಇರೋವೆಲ್ಲ ಕೊಡ್ತೀನಿ, ನೋಡೋಣ ಅದು ಹೆಂಗೆ ಮಾಡ್ತೀರಾ ಅಂತ. ಮೂರ್ ಫಂಕ್ಷನ್ ಕೊಡ್ತೀನಿ ಈಗ. y is equal to sin of cos of tan x ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಎಷ್ಟು ಫಂಕ್ಷನ್ಸ್ ಇದೆ ಅಲ್ಲಿ? ಮೂರ್ ಫಂಕ್ಷನ್ ಇದೆ. ಸೊ ಮೂರ್ ಫಂಕ್ಷನ್ ಹೆಂಗ್ ಮಾಡ್ತೀರಪ್ಪ ರಾಜು ಈಗ? is equal to ಫಸ್ಟ್ ಸೈನ್ ಗೆ ಮಾಡ್ಬೇಕು. ಯು ಸೈನಿಂಗ್ ಮಾಡ್ಬೇಕಾದ್ರೆ ಯು ಟ್ರೀಟ್ ಒಳಗಡೆ, ಸೈನ್ ಒಳಗಡೆ ಇರೋದೆಲ್ಲ ಎಕ್ಸ್ ಅಂತ ಟ್ರೀಟ್ ಮಾಡ್ಬೇಕು. ಓಕೆನಾ? ಏನ್ ಮಾಡ್ತೀರಿ ಈಗ? ಸೈನ್ ಗೆ ಡಿಫ್ರೆನ್ಸ್ ಏನು? ಕಾಸ್ ಎಕ್ಸ್. ಎಕ್ಸ್ ಒಂದ್ ಏನ್ ತಗೋಬೇಕು ಈಗ? ಫುಲ್ ಸೈನ್ ಒಳಗಡೆ ಇರೋದೆಲ್ಲ ಫುಲ್ ಎಕ್ಸ್. ಕ್ಲಿಯರ್ ಆಯ್ತಾ? ಇಂಟು, ಈಗ ಸೈನ್ ಕತೆ ಮುಗೀತು. ನೆಕ್ಸ್ಟ್ ಬರೋದು ಯಾವುದು? ಕಾಸ್ ಎಕ್ಸ್ ಗೆ ಡಿಫರೆನ್ಸ್ ಏನು? ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಆಫ್ ಏನು? ಟ್ಯಾನ್ ಎಕ್ಸ್ ಇಂಟು ಮತ್ತೆ ಈ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಗೆ ಡಿಫರೆನ್ಸಿಯೇಷನ್ ಏನು? ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಅರ್ಥ ಅಲ್ವಾ ಇದು ಹೆಂಗ್ ಮಾಡ್ತಿದೀವಿ ಅಂತ? ಎಷ್ಟಾದ್ರೂ ಇರ್ಲಿ ಹಿಂಗೇನೆ ಮಾಡೋದು. ಇನ್ನೊಂದೆರಡು ಮಾಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಒಂದು ಲಾಜಿಕ್ ಗೊತ್ತಾಗ್ಬಿಡುತ್ತೆ. ಚೈನ್ ರೂಲ್ದು ಒಂದು ಫುಲ್. y is equal to log of root of tan x. ನೋಡು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ಇಲ್ಲಿ ಎಷ್ಟು ಫಂಕ್ಷನ್ಸ್ ಇದಾವೆ ಹೇಳು? ಮೂರ್ ಫಂಕ್ಷನ್ಸ್ ಇದಾವೆ. ಕರೆಕ್ಟ್ ಆಗಿ ನೋಡು. ಲಾಗ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ರೂಟ್ ಬರುತ್ತೆ, ಅದಾದ್ಮೇಲೆ ಟ್ಯಾನ್ ಬರುತ್ತೆ. ಮೂರ್ ಇದಾವೆ ಇಲ್ಲಿ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಇದು ಫುಲ್ ಎಕ್ಸ್ ತರ ಅಂತ ಅಂತು. ಲಾಗ್ ಎಕ್ಸ್ ಏನಪ್ಪ? 1/x, 1/root tan x ಅಂತ ಬರಿಬೇಕು. ಇಂಟು ನೆಕ್ಸ್ಟ್ ಈ ರೂಟ್ ಟ್ಯಾನ್ ಎಕ್ಸ್ ಏನಪ್ಪ? ರೂಟ್ ಎಕ್ಸ್ ತರ ಆಯ್ತು ಅದು. ರೂಟ್ ಎಕ್ಸ್ ತರ. ರೂಟ್ ಎಕ್ಸ್ ಗೆ 1/2 ರೂಟ್ ಎಕ್ಸ್, 1/2 ರೂಟ್ ಇಲ್ಲೇ ಬರಿಬೇಕು tan x. ಲಾಗ್ ಎಕ್ಸ್ ಗೆ 1/x, ಮತ್ತೆ ಇದಕ್ಕೆ ರೂಟ್ ಮಾಡ್ಬೇಕಂದ್ರೆ ರೂಟ್ ಗೆ 1/2 ರೂಟ್ ಎಕ್ಸ್ ಇಂಟು ಏನು? ಟ್ಯಾನ್ ಎಕ್ಸ್ ಗೆ ಏನು? ನೋಡು ಮೂರ್ ಫಂಕ್ಷನ್ಸ್ ಇದ್ರೆ ಮೂರ್ ಆಗುತ್ತೆ. ನೋಡು ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ಡಿಫ್ರೆನ್ಸಿಯೇಟ್ ಮಾಡ್ತಾ ಹೋಗೋದು. ಓಕೆನಾ? ನೋಡು ಡಿಫ್ರೆನ್ಸಿಯೇಷನ್ ಅಲ್ಲಿ ಯೂಶಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇನ್ ಜನರಲ್ ಆಗಿ ನಮ್ಮ ಹಳ್ಳಿ ಭಾಷೆನ ಹೇಳ್ಬೇಕಂದ್ರೆ ಕಿತಾಕದು ಅಂತ ಕರೀತಾರೆ. ಓಕೆನಾ? ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ಕಟ್ ಮಾಡೋದು ಅಂತ. ಓಕೆನಾ? ಆತರ ಕಟ್ ಮಾಡೋದಲ್ಲ ಅಂದ್ರೆ ಲೈಕ್ ಎಲ್ಲ ಹಿಂಗ್ ಈಡಾಡೋದು. ಓಕೆನಾ? ಡಿಸೆಂಬಲ್ ಮಾಡೋದು ಅಂತಾರಲ್ಲ, ಸೊ ಡಿಸೆಂಬಲ್ ಮಾಡೋದನ್ನ ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಅಸೆಂಬಲ್ ಮಾಡೋದನ್ನ ಇಂಟಿಗ್ರೇಷನ್ ಅಂತ ಕರೀತಾರೆ. ಇಂಟಿಗ್ರಿಟಿ ಅಂತ ಕರೀತಾರೆ. ಅಂದ್ರೆ ಇಂಟಿಗ್ರಿಟಿ ಅಂತ ಅಂದ್ರೆ ಎಲ್ಲರೂ ಒಂದಾಗಿ ಹೋಗೋಣ ಅಂತ. ಓಕೆನಾ? ಸೊ ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಆರ್ ಇನ್ವರ್ಸ್ ಪ್ರಾಸೆಸಸ್. ಓಕೆನಾ? ಸೊ ಇದು ನಿಮ್ಗೆ ನೆಕ್ಸ್ಟ್ ಟೂಲ್ಸ್, ನಿಮ್ಗೆ ಇಂಜಿನಿಯರಿಂಗ್ ಹೋದ್ಮೇಲೆ ಎಷ್ಟೊಂದು ಅಪ್ಲಿಕೇಶನ್ಸ್ ಬರ್ತಾ ಹೋಗ್ತವೆ. ಸೊ ಮ್ಯಾಥಮೆಟಿಕ್ಸ್ ಇಸ್ ಜಸ್ಟ್ ಲೈಕ್ ಟೂಲ್ ತರ ಅದು. ಓಕೆನಾ? ಸೊ ಇಟ್ ವಿಲ್ ಪ್ರೊವೈಡ್ ಯು, ಈಗ ಮೆಡಿಕಲ್ ಶಾಪ್ ತರ ಕಂಡ್ರು ನಿಮ್ಗೆ ಏನ್ ಬೇಕೋ ಅದನ್ನ ಕೊಡುತ್ತಿದ್ದು. ಓಕೆನಾ? ಸೊ ಅದರಲ್ಲಿ ಮೇಜರ್ ಟೂಲ್ಸ್ ಬಂದ್ಬಿಟ್ಟು ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ ಕಿತಾಕದು, ಇಂಟಿಗ್ರೇಷನ್ ಅಲ್ಲಿ ಎಲ್ಲ ಜೋಡಿಸೋದು. ಓಕೆನಾ? ಎರಡು ಕಲಿಬೇಕು. ಓಕೆನಾ? ಬರೀ ಕಿತಾಕದ್ ಗೊತ್ತಿದ್ರೆ ಸಾಲದು. ಓಕೆನಾ? ಅದನ್ನ ಅಸೆಂಬಲ್ ಮಾಡೋದು ಕೂಡ ಗೊತ್ತಿರ್ಬೇಕು. ಹಂಗಾಗಿ ಅದಕ್ಕೆ ಇನ್ವರ್ಸ್ ಪ್ರಾಸೆಸ್ ನ ನಾವು ಇಂಟಿಗ್ರೇಷನ್ ಅಂತ ಓದ್ತೀವಿ ಮುಂದೆಗಡೆ. ಐ ಹೋಪ್ ಇಷ್ಟು ಆಯ್ತು ಕತೆ. ಈಗ ವಿ ವಿಲ್ ಸಾಲ್ವ್ ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್. ಓಕೆನಾ? PYQs ನ ಸಾಲ್ವ್ ಮಾಡೋಣ, ಅದಾದ್ಮೇಲೆ ವೈಂಡ್ ಅಪ್ ಮಾಡ್ಬೋದು. ಓಕೆನಾ? PYQs ಇವತ್ತು ಏನೇನು ಯಾವ ಟಾಪಿಕ್ ಮಾಡಿದ್ವಿ ಇವತ್ತು? ಕಂಪೋಸಿಟ್ ಫಂಕ್ಷನ್ಸ್ ಅಲ್ವಾ? ಕಂಪೋಸಿಟ್ ಫಂಕ್ಷನ್ಸ್ ಮೇಲೆ ಯಾವ PYQs ನ ಕೇಳಿದ್ದಾರೆ ಅದನ್ನ ನಾನು ಆಪ್ಷನ್ಸ್ ಬರೆಯೋದಿಕ್ ಹೋಗಲ್ಲ. ಸೊ ನೀವು ನೋಡ್ತಾ ಹೋಗಿ. ಓಕೆನಾ? ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಹಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ಯಾವ್ದೋ ಒಂದು ಪೇಪರ್ ಅಲ್ಲಿ ಹಿಂಗ್ ಕೊಟ್ಟಿದ್ದಾರೆ. 2013 ಅಲ್ಲಿ ಕ್ವಶನ್ ಕೇಳಿರೋದು. ರೂಟ್ ಆಫ್
ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಕೇಳ್ಬಿಟ್ಟವನೆ. ಡಿ ಬೈ ಡಿ ಎಕ್ಸ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಏನು, ಆನ್ಸರ್ ಏನು ಅಂತ ಕೇಳ್ತಾನೆ. ಇದು ಕಂಪೋಸಿಟ್ ತರ, ಫಸ್ಟ್ ರೂಟಿಗೆ ಮಾಡ್ಬೇಕು, ಅದಾದ್ಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಮಾಡ್ಬೇಕು. ಅದೆಲ್ಲ ಸ್ವಲ್ಪ ಲಿಟಲ್ ಬಿಟ್ ರಿಸ್ಕಿ ಜಾಬ್. ಓಕೆನಾ, ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಅದು ನಿಮ್ಗೆ ಈಸಿ ಆಗ್ಬಿಡುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಇದನ್ನ ಹಂಗೆ ಬರ್ಕೊಂಡೆ. ನೋಡಿ, ನಮ್ಗೆ ಗೊತ್ತು ಸ್ಕ್ವೇರ್ ರೂಟ್ ನ ಕ್ಯಾನ್ಸಲ್ ಮಾಡ್ಬೋದಲ್ವಾ, ಕ್ಯಾನ್ಸಲ್ ಮಾಡ್ಬೋದು ತಾನೆ. ಅಂದ್ರೆ ಏನ್ ಉಳಿತಲ್ಲಿ, ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ವಾಟ್, ಇದು DCET 2013 ನಲ್ಲಿ ಕೇಳಿರೋದು. DCET 2013 ನಲ್ಲಿ ಕೇಳಿರೋ ಕ್ವಶನ್. ಈ ಕ್ವಶನ್ಸ್ ಗಳೆಲ್ಲ PDF ನಾನು ಕಳಿಸ್ತೀನಿ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ 2017 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಸೊ DCET 2017 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಏನಪ್ಪಾ ಅಂತಂದ್ರೆ y is equal to 1 plus log x whole power 5 ಅಂತ ಕೇಳಿದಾನೆ. ಹೆಂಗ್ ಮಾಡ್ತೀರಾ ಇದನ್ನ? ಈ ತರ ಕ್ವಶನ್ ಮಾಡ್ಸಿದೀನಿ, ಪವರ್ 5 ಬಂದ್ರೆ ಹೆಂಗ್ ಮಾಡೋದು ಅಂತ ಹೇಳಪ್ಪ. ಇದಕ್ಕೆ ಹೆಂಗ್ ಮಾಡ್ತೀಯ? x power 5 ತರ ಅದು ಅಲ್ವಾ. So dy by dx is equal to what? See, throughout this chapter we are going to find only dy by dx. dy by dx, dy by dx, dy by dx ಅಷ್ಟೇ. So 1 plus log x ಏನಪ್ಪಾ? x power 5 ತರ 5 1 plus log x whole power ಏನು 4 into 1 ಗೆ ಏನು 0, log x ಗೆ ಏನು 1 by x. On simplification 5 into 1 plus log x whole power 4 upon x. ನೆಕ್ಸ್ಟ್ 2019 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಏನಪ್ಪಾ ಅಂತ ಅಂದ್ರೆ ಕ್ವಶನ್ ಬಂದ್ಬಿಟ್ಟು y is equal to log of 3x. ಮತ್ತೆ ಈ ಚಾಪ್ಟರ್ ಆದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ 1 ಕ್ಲಾಸ್ ಇಸ್ ಡೆಡಿಕೇಟೆಡ್ ಟು ಕಂಪ್ಲೀಟ್ PYQs. ನಾನು ಇವಾಗ ಈ ಚಾಪ್ಟರ್ ಮೇಲೆ ಯಾವ್ಯಾವ ಕೇಳಿದಾರೆ ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಅದಾದ್ಮೇಲೆ ಕಂಪ್ಲೀಟ್ ಆರ್ಡರ್ ವೈಸ್ 2013 ಇಂದ ಇಲ್ಲಿವರೆಗೂ ಯಾವ್ದಾವ್ದು ಕ್ವಶನ್ ಮಾಡಿದ್ರೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದೆಷ್ಟು ನೋಡಿ, ಇದರಲ್ಲಿ 3 ಫಂಕ್ಷನ್ಸ್ ಇದಾವೆ. ಲಾಗ್ ಇದೆ 3x ಇದೆ. ಸೊ ಹೆಂಗ್ ಮಾಡ್ತೀರಾ ಆನ್ಸರ್? 1 by x into 1 by log 3x. ನೋಡಿ 1 by x ಅಲ್ಲ. ನೋಡಿ, ಈಗ ಲಾಗ್ ನ ಟ್ರೀಟ್ ಮಾಡ್ಬೇಕಾದ್ರೆ ಲಾಗ್ ಒಳಗಡೆ ಇರೋದೆಲ್ಲ x ತರ. 1 by x ಅಂದ್ರೆ ಏನೀಗ ನಾವ್ ಯಾವ್ದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು? ಈ ಲಾಗ್ಗೆ, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು. ಈ ಲಾಗ್ ಎಕ್ಸ್ ಇದು ಫುಲ್ ಎಕ್ಸ್ ತರ ಆಗುತ್ತೆ. ಲಾಗ್ ಎಕ್ಸ್ ಗೆ 1 by x ಏನ್ ಬರೀಬೇಕು ನಾನು ಇಲ್ಲಿ? ಲಾಗ್ 3x ಬರಿಬೇಕು, ಹೌದಲ್ವಾ? ಇಂಟು ಹಾಕ್ಬಿಟ್ಟು ಈಗ ಈ ಲಾಗ್ ಕತೆ ಮುಗೀತು. ನೆಕ್ಸ್ಟ್ ನಾವು ಕಮಿಂಗ್ ಟು ದಿಸ್ ಲಾಗ್ ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ 1 by 3x. ಲಾಗ್ ಎಕ್ಸ್ 1 by 3x ಇಂಟು ಮತ್ತೆ ಈ 3x ಗೆ ಡಿಫ್ರೆನ್ಸಿಯೇಷನ್ ಹೇಳು. 3 into x ಡಿಫ್ರೆನ್ಸಿಯೇಷನ್ 1. 3 into 3x ಗೆ 3 ಅಂತ ಬರೆಯೋದು. 3 ಇದಾವೆ, ಇದೊಂದು 3 ಇದಾವೆ. ಓಕೆ, ಸೊ ಇವಾಗ ಕ್ಯಾನ್ಸಲ್ ಆಗೋ ತರದಕ್ಕೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. 3 get cancels. So what will be the final answer? Which is equal to 1 by x ನ ಈ ಕಡೆ ಬರೆಯೋಣ, x into log of
3x log of 3x. Next question. This is the question asked in 2020. 2020 DCT ನಲ್ಲಿ ಕೇಳಿರೋ ಕ್ವಶನ್ ಇದು. ಕ್ವಶನ್ ಏನಪ್ಪಾ ಅಂತ ಅಂದ್ರೆ if y is equal to sin inverse of cos x then dy by dx ಅಂತ ಕೇಳಿದಾನೆ. then dy by dx ಅಂತ ಕೇಳಿದಾನೆ. ಸೊ ಆಪ್ಷನ್ಸ್ ಕೂಡ ಕೊಟ್ಬಿಡ್ತೀನಿ ನೋಡೋಣ, ಯು ಟ್ರೈ ಇಟ್. ಸೊ ನೀವು ಟ್ರೈ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಆಪ್ಷನ್ಸ್ ಕೂಡ ಕೊಟ್ಬಿಡ್ತೀನಿ. 1 by under the root 1 minus x square. B ಆಪ್ಷನ್ ಬಂದ್ಬಿಟ್ಟು sin x minus sin x upon root of 1 minus x square. C ಆಪ್ಷನ್ ಬಂದ್ಬಿಟ್ಟು 1. D ಆಪ್ಷನ್ ಬಂದ್ಬಿಟ್ಟು -1. ಆಪ್ಷನ್ ಡಿ ಸರ್. ಹೆಂಗ್ ಮಾಡಿದ್ರಿ? ಫಸ್ಟ್ sin inverse x ಡಿಫರೆನ್ಸಿಯೇಷನ್ ಮಾಡ್ತೀನಿ ಸರ್. 1 by root of 1 minus cos inverse cos square x. Okay, yes, very good. So differentiation ಮಾಡ್ಬಿಡೋಣ. dy by dx is equal to what? ಇದು sin inverse x ತರ, ಇದು full x ತರ. ಈಗ sin inverse x differentiation 1 by root of 1 minus x square ಆಯ್ತು ಇಂಟು cos x difference ಏನು minus sin x. ಸೊ ಇನ್ನೂ ಸಿಂಪ್ಲಿಫೈ ಮಾಡೋಣ. minus sin x ಬಂದ್ಬಿಟ್ಟಿದೆ ಡಿವೈಡ್ ಬೈ, ನೋಡಿ ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಅಂತಂದ್ರೆ ಮೈನಸ್ sin x ಬಂದ್ಬಿಡ್ತು ಅಂತ ಆಪ್ಷನ್ ಬಿ ಟಿಕ್ ಮಾಡ್ತೀರಾ. ರಾಂಗ್, ಓಕೆನಾ? ಸೊ ಕೊನೆವರೆಗೂ ನೋಡ್ಲೇಬೇಕಾಗತ್ತೆ ನೀವು. ಈಗ 1 minus cos square x ನ ನಾವು sin square x ಅಂತ ಬರಿಬಹುದು. ಇಟ್ ಇಸ್ ಅ ಫಾರ್ಮುಲಾ ಆಫ್ ಟ್ರಿಗ್ನೋಮೆಟ್ರಿ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. sin x ಕ್ಯಾನ್ಸಲ್ ಆಗುತ್ತೆ, ಅವಾಗ ಉಳಿಯೋದೇನು ಮೈನಸ್ sin x ಡಿವೈಡ್ ಬೈ sin x, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ. ಸೊ ಏನ್ ಬರುತ್ತೆ ಆನ್ಸರ್ -1 ಬರುತ್ತೆ. ಹಿಂಗ್ ಮಾಡ್ಬೋದು. ಸರ್ ಇಷ್ಟು ಸ್ವಲ್ಪ ಲೆಂತಿ ಆಗ್ಲಿಲ್ವಾ ಸರ್ ಅಂತ ಅನಿಸ್ಬೋದು. ಇದಕ್ಕೆ ಇನ್ನೊಂದ್ಸಲ ಇನ್ನೂ ಈಸಿಯಾಗಿ ಶಾರ್ಟ್ಕಟ್ ಹೇಳ್ಕೊಟ್ಬಿಡ್ಲಾ? ಇನ್ನು ಈಸಿ ಮೆಥಡ್ ಒಂದು ಹೇಳ್ಬಿಡ್ತೀನಿ ನೋಡಿ. ಸ್ವಲ್ಪ ಟ್ರಿಗ್ನೋಮೆಟ್ರಿನಲ್ಲಿ ಚೆನ್ನಾಗಿ ಗೊತ್ತಿದ್ದವ್ರಿಗೆ ಇದು ಈಸಿ ಆಗ್ಬಿಡುತ್ತೆ. ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಇದು ಗೊತ್ತಿರ್ಬೇಕು ನಿಮ್ಗೆ. ಕಾಸ್ ಥೀಟಾನ ನಾವು ಹಿಂಗ್ ಬರಿಬಹುದು, ಸೈನ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬಹುದು. ಇದೊಂದು ಲಾಜಿಕ್ ಗೊತ್ತಿದ್ರೆ ನೀವು ಈ ಕ್ವಶನ್ ಆನ್ಸರ್ ಮಾಡ್ಬೋದು ಈಸಿಯಾಗಿ. ಹೆಂಗೆ ಸರ್ ಅಂತ ಅಂದ್ರೆ ನೋಡಿ, ಈಗ ಅಲ್ಲೇ ಅಂತ ಇದೆ ಕ್ವಶನ್. ವಾಟ್ ಇಸ್ ಕ್ವಶನ್? ಗಿವನ್ y is equal to what? sin inverse of cos x ಅಲ್ವಾ? ಸೊ ನೆಕ್ಸ್ಟ್ y is equal to, ನಾನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಇನ್ನೂ, ಐ ಹ್ಯಾವ್ ನಾಟ್ yet differentiated. ಸೊ y is equal to sin inverse ಹಂಗೆ ಬರೀತೀನಿ. cos x ನ ನಾನು ಹಿಂಗ್ ಬರಿಬೋದಾ? sin of 90 minus x ಅಂತ ಬರಿಬೋದಾ? π/2 ಅಂತ ಅಂದ್ರೆ 90 ಅಂತ. ಇನ್ ಮುಂದೆ ಮೋಸ್ಟ್ ಆಫ್ ದಿ ಟೈಮ್ಸ್ ಯು ಹ್ಯಾವ್ ಟು ಯೂಸ್ ದಿ ಆಂಗಲ್ಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್, ನಾಟ್ ಇನ್ ಡಿಗ್ರೀಸ್. ಡಿಗ್ರಿನಲ್ಲಿ ನೋಡಕ್ ಹೋಗ್ಬೇಡಿ, ಓಕೆನಾ? ಸೊ 90 ಅಂತ ಬರೀಬೋದಲ್ಲ. ನೋಡಿ, ಯಾವತ್ತೂ ಸೈನ್ ಅಂಡ್ ಸೈನ್ ಇನ್ವರ್ಸ್ ಆರ್ ಇನ್ವರ್ಸ್ ಫಂಕ್ಷನ್ಸ್, ಇನ್ವರ್ಸ್ ಟು ಈಚ್ ಅದರ್. ಐ ಕ್ಯಾನ್ ಕ್ಯಾನ್ಸಲ್ ದೆಮ್ ಲೈಕ್ ದಿಸ್, ಓಕೆನಾ? ಕ್ಯಾನ್ಸಲ್ ಆಗುತ್ತೆ. y is equal to ಏನಾಗುತ್ತೆ ಫೈನಲ್ ಆನ್ಸರ್? π/2 minus x ಆಗುತ್ತೆ. ದಿಸ್ ಈಸ್ ಯುವರ್ ಆಕ್ಚುಯಲ್ ಫಂಕ್ಷನ್. ಅಂದ್ರೆ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಫಂಕ್ಷನ್ ಇನ್ ದಿಸ್ ವೇ, ದೇ ಆರ್ ಗಿವನ್ ದ ಫಂಕ್ಷನ್ ಇನ್ ದಿಸ್ ವೇ. Okay, now differentiate this. What will be dy by dx? π/2 ಅಂದ್ರೆ ಏನು? ಇಟ್ ಇಸ್ ಅ ಕಾನ್ಸ್ಟೆಂಟ್. ಗೂ ಡಿಫರೆನ್ಸಿಯೇಷನ್ 0 ಅಂತಾನೆ ಹೇಳಿದೆ ತಾನೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಇದು ಫುಲ್ ಕಾನ್ಸ್ಟೆಂಟ್ 0 ಆಗುತ್ತೆ, ಮೈನಸ್ x ಡಿಫರೆನ್ಸಿಯೇಷನ್ 1. ಸೊ ಆನ್ಸರ್ ಇಸ್ -1. ಇನ್ ಮುಂದೆ ನೀವು ಎಕ್ಸಾಂಪಲ್ ಕೊಟ್ಟಾಗ ಇವನ್ನೆಲ್ಲ ಬರ್ಕೊಂಡು ಕುತ್ಕೊಳಕ್ ಹೋಗ್ಬಾರ್ದು. ಕಾಸ್ ಅಂದ್ರೆ ಸೈನ್ ಆಫ್ 90 ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. 90 ಮೈನಸ್ x ಬರುತ್ತೆ, 90ಗೆ 0 ಆಗುತ್ತೆ, ಮೈನಸ್ x ಗೆ -1 ಆಗುತ್ತೆ. ಮುಗಿದೋಯ್ತು ಕೆಲಸ. ಅರ್ಥದಲ್ವಾ? ಈಗ ಇದೇ ತರ ಏನೋ ಕ್ವಶನ್ ಕೊಡ್ತೀನಿ, ಮಾಡ್ತೀರಾ ನೋಡೋಣ. ಇದನ್ನ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಕ್ವಶನ್ ಇದೇ ತರ, y is equal to cos inverse of sin x ಗೆ ಫಾರ್ಮುಲಾ ಏನು? cos inverse of sin x ಗೆ ಫಾರ್ಮುಲಾ ಏನು? ಉಲ್ಟಾ ಪಲ್ಟಾ ಕೊಟ್ಬಿಟ್ಟಪ್ಪ, ಅವಾಗ ಏನಾಗಿದೆ? ಇವಾಗ್ಲೂ ಕೂಡ ಆನ್ಸರ್ ಏನು? ಯಾರಾದ್ರೂ ಹೇಳ್ತೀರಾ?
ಮೈನಸ್ ನೋಡು ಸೈನ್ ಎಕ್ಸ್ ನ ನಾವೇನಂತ ಬರೀಬಹುದು, ಕಾಸ್ ಆಫ್ 90 ಮೈನಸ್ ಎಕ್ಸ್ ಅಂತ ಬರೀಬಹುದು. ಓಕೆ, ಸೊ ಆ ಲಾಜಿಕ್ ಅಲ್ಲಿ ಇದನ್ನ ಹೆಂಗ್ ಬರೀಬಹುದು, ಕಾಸ್ ಇನ್ವರ್ಸ್ ಆಫ್, ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀತೀನಿ ಈಗ, 5/2 ಮೈನಸ್ ಎಕ್ಸ್. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ, ಸೊ dy/dx -1 ಬರುತ್ತೆ, ಅಷ್ಟೇ ಆನ್ಸರ್. ಓಕೆ, ಅಂದ್ರೆ ನೀವ್ ಹೆಂಗ್ ಅಪ್ರೋಚ್ ಮಾಡ್ಬೇಕಂದ್ರೆ ಒಂದು ಪ್ರಾಬ್ಲಮ್ ಕೊಟ್ರೆ ಆ ಒಂದು ಪ್ರಾಬ್ಲಮ್ ಮಾತ್ರ ನೋಡಕ್ ಹೋಗ್ಬಾರ್ದು. ನಿಮ್ಮ ಮೈಂಡ್ ಹೆಂಗ್ ಓಡ್ಬೇಕಂದ್ರೆ ಅದನ್ನೇನಾದ್ರು ಹಿಂಗ್ ಕೊಟ್ರೆ ಹೆಂಗಾಗುತ್ತೆ, ಸೊ ಅದ್ರೇನ್ ಈ ತರ ಚೇಂಜ್ ಮಾಡ್ಕೊಟ್ರೆ ಹೆಂಗ್ ಬರುತ್ತೆ ಆನ್ಸರ್, ಈ ತರ ಎಲ್ಲ ಕಾನ್ಸಿಕ್ವೆನ್ಸಸ್ ಗಳನ್ನ ಯೋಚನೆ ಮಾಡ್ಬೇಕು. ಅವಾಗ ನಿಮ್ಗೆ 10 ಐಡಿಯಾಸ್ಗಳು ಓಡ್ತವೆ. ಓಕೆನಾ, ಆ ತರ ನಿಮ್ಮ ಪರ್ಸ್ಪೆಕ್ಟಿವ್ ಹಂಗೆ ಇರ್ಬೇಕು ನಿಮ್ಗೆ ಯಾವತ್ತೂ ಕೂಡ, ನೆನಪಿರ್ಲಿ. ಇವಾಗ ನೆನಪಿರ್ಲಿ, ಇದನ್ನ ಹೆಂಗ್ ಬರೀತೀರಾ, ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಗೆ ಆನ್ಸರ್ ಏನು, dy/dx. ಅದು ಕೂಡ ಕಾಟ್ 9 ಅಂತ ಬರೀಬಹುದು, ಟ್ಯಾನ್ ಆಫ್ 90 ಮೈನಸ್ ಅಂತ ಬರೀಬಹುದು. ಇದಕ್ಕೂ ಕೂಡ ಆನ್ಸರ್ ಏನಾಗುತ್ತೆ, -1 ಬರುತ್ತೆ, ನೆನಪಿರ್ಲಿ. ಸೊ ಸೀಕೆಂಟ್ ಇನ್ವರ್ಸ್ ಆಫ್ ಕೊಸೀಕೆಂಟ್ ಎಕ್ಸ್ ಅಂತ ಬಂದ್ರೆ ಇದಕ್ಕೂ ಕೂಡ ಆನ್ಸರ್ ಏನು, -1. ಸರ್ ಅದೇ ಏನಾದ್ರೂ ಹೆಂಗ್ ಬಂದ್ಬಿಟ್ರೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, ಆನ್ಸರ್ ಏನು ಇದಕ್ಕೆ, 1 ಆಗುತ್ತೆ. ಯಾಕಂದ್ರೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಉಳಿಯೋದೇನು, ಎಕ್ಸ್. ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು, 1. ಅರ್ಥದಲ್ವಾ? ಇಲ್ಲಿ ಸೇಮ್ ರೇಷಿಯೋಸ್ ಇದ್ರೆ, ಇಲ್ಲಿ ಎಕ್ಸ್ ಇದ್ರೆ 1 ಬರುತ್ತೆ. ಈಗ ಈ ತರ ಕ್ವಶನ್ ಕೊಡ್ತೀನಿ ನೋಡಿ. ಈಗ ಕಾಸ್ ಇನ್ವರ್ಸ್ ಆಫ್ ಲಾಗ್ ಎಕ್ಸ್, ನೀವ್ ಹೆಂಗ್ ಯೋಚನೆ ಮಾಡ್ತೀರಾ ಗೊತ್ತಾ ಈ ಕ್ವಶನ್ ನ? ಇದಕ್ಕೆ ಆನ್ಸರ್ ಏನ್ ಯಾರಾದ್ರೂ ಹೇಳ್ತೀರಾ? 1/x. 1/x, ವೆರಿ ಸಿಂಪಲ್ ಆನ್ಸರ್. ಓಕೆನಾ, ನೀವು ಚೈನ್ ರೂಲ್ ಅಲ್ಲಿ ನೋಡಕ್ ಹೋದ್ರೆ ಎಷ್ಟು ದೊಡ್ಡದಾಗುತ್ತೆ ಹೇಳಿದ್ದು. ಚೈನ್ ರೂಲ್ ಅಂದ್ರೆ ಏನು ಹೇಳು, ಓ ಕಾಸ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಇದು ಫುಲ್ ಎಕ್ಸ್ ಅಂತ ಅಂದ್ಕೋಬೇಕು. ಕಾಸ್ ಇನ್ವರ್ಸ್ ಅಂದ್ರೆ -1/√1 - x². ಅದಾದ್ಮೇಲೆ ಮತ್ತೆ ಕಾಸ್ ಗೆ ಡಿಫ್ರೆನ್ಸಿಯೇಷನ್ ದೊಡ್ಡದಾಗುತ್ತಾ ಆಗಲ್ವಾ ಇದು? ಸೊ ಹಂಗಾಗಿ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್, ಉಳಿಯೋದೇನು ಲಾಗ್ ಎಕ್ಸ್. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ, ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್, 1/x ಬರುತ್ತೆ. ಸೊ ಈ ಲಾಜಿಕ್ ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ರಾಜು. ಈಗ 2023 ನಲ್ಲಿ ಯಾವ್ದಾರ ಕ್ವಶನ್ ಕೇಳಿದಾನ, ವಿಲ್ ಸಿ ದಟ್. ಸಿಂಪಲ್ ಆಗಿ ಕೇಳಿದಾನ ರಾಜು, 2 ಕ್ವಶನ್ ಚೆಚ್ಚೆ ಬಿಸಾಕ್ಬಹುದು, ಆ ತರ ಕ್ವಶನ್ ಕೇಳಿದಾನೆ ನೋಡು. 2023 ನಲ್ಲಿ ನಿಮ್ಮ ಸೀನಿಯರ್ಸ್ ಏನ್ ಬರೆದ್ರು ಆ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳಿದಾನೆ. ಇನ್ನ ತುಂಬಾ ಕ್ವಶನ್ಸ್ ಇದಾವೆ, ನಾನೆಲ್ಲ ತಗೊಂತಿಲ್ಲ. ಓಕೆನಾ, ಸೊ y = ಹಿಂಗ್ ಕೊಟ್ಟಿದ್ದಾನೆ, ಲಾಗ್ ಎಕ್ಸ್ ಪ್ಲಸ್ ಸೆಕೆಂಡ್ 2x ಅಂತ ಕೊಟ್ಟಿದ್ದಾನೆ. ಲಾಗ್ ಎಕ್ಸ್ ಪ್ಲಸ್ ಸೆಕೆಂಡ್ 2x ದೆನ್ dy/dx ಅಂತ ಕೇಳಿದಾನೆ. ರಾಜು ಇದಕ್ಕೆ ಆನ್ಸರ್ ಮಾಡ್ತಾರ ಇಲ್ವ ನಮ್ಮ ಹುಡುಗರು? ಈಗ ಡೈರೆಕ್ಟ್ ಆನ್ಸರ್ ಕಂಡ್ರು, ಲಾಗ್ ಎಕ್ಸ್ ಡಿಫರೆನ್ಸ್ ಏನು, 1/x ಪ್ಲಸ್ ಸೀಕೆಂಟ್ 2x. ನೋಡಿ ಇಲ್ಲಿ ಕಂಪೋಸಿಟ್, ಇದು ನಾರ್ಮಲ್ ಫಂಕ್ಷನ್, ಇದು ಕಂಪೋಸಿಟ್ ಫಂಕ್ಷನ್. ಸೀಕೆಂಟ್ ಎಕ್ಸ್ ಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಟ್ಯಾನ್ 2x, ಮತ್ತೆ ಆ 2x ಗೆ 2 × 1. ಸೊ ಆನ್ ಸಿಂಪ್ಲಿಫಿಕೇಶನ್ ನಿಮ್ಗೆ ಏನ್ ಬರುತ್ತೆ, 1/x ಪ್ಲಸ್ 2 ಸೆಕೆಂಡ್ ಆಫ್ 2x ಇಂಟು ಟ್ಯಾನ್ ಆಫ್ 2x. ಓಕೆ, ಈ ತರ ಬರುತ್ತೆ ಅಂತಮ್ಮ. ಅದು ಬಿ ಆಪ್ಷನ್ ಅಲ್ಲಿ ಇದೆ. ಓಕೆ, ಸೊ ಇಷ್ಟಿದೆ ಇವತ್ತಿನ ಕ್ಲಾಸ್. ಇಷ್ಟಕ್ಕೆ ಮುಗಿಸೋಣ. ಐ ಥಿಂಕ್ ಚೈನ್ ರೂಲ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದ್ 2 ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಮುಗಿದೋಗುತ್ತೆ. ನಾಳೆ ಪ್ರಾಬಬ್ಲಿ ಈ ಚಾಪ್ಟರ್ ನ ಮುಗಿಸ್ತೀನಿ. ಕೈಂಡ್ಲಿ ಸ್ವಲ್ಪ ಅಟೆಂಡ್ ಮಾಡಕ್ ಟ್ರೈ ಮಾಡಿ. ನಾಳೆನೂ ಮಾಡ್ತೀನಿ, ಮಿಸ್ ಮಾಡೋದ್ ಬೇಡ. ಇನ್ನ ಯಾವತ್ತು ಒಂದು ದಿನನೂ ಕ್ಲಾಸ್ ಮಿಸ್ ಮಾಡೋದ್ ಬೇಡ, ಏನಾದ್ರೂ ಒಂದು ಮಾಡ್ಕೊಂತ ಹೋಗೋಣ. ಓಕೆನಾ ಸರ್? ನಾಳೆ ಭಾನುವಾರ ರಜಾ ಕೊಡಿ ಸರ್. ರಜಾ ತಗ, ನಿನ್ನ ಇಷ್ಟ. ಈ ನಾವು ಬರ್ತಾ ದೊಡ್ಡರಾಗ್ತಾ, ಚಿಕ್ಕ ಹುಡುಗರಿದ್ದಾಗ ಏನ್ ಮಾಡ್ತಾರೆ, ಎಲ್ರು ಫೋರ್ಸ್ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ. ಯಾಕಂದ್ರೆ ನಮ್ಗೆ ಅಷ್ಟು ಮೆಚುರಿಟಿ ಇರಲ್ಲ ಅಂತ. ದೊಡ್ಡರಾಗ್ತಾ ಇಲ್ಲಿ ನಾವೇ ಡಿಸೈಡ್ ಮಾಡ್ಕೋಬೇಕು. ಯಾರು ನಿಮ್ಮ ಅಪ್ಪ ಅಮ್ಮ ಕ್ಲಾಸ್ ಅಟೆಂಡ್ ಮಾಡು ಅಂತ ಹೇಳ್ತಿದಾರಾ? ಯಾರಾದ್ರೂ ನಿಮ್ ಪೇರೆಂಟ್ ಕ್ಲಾಸ್ ಅಟೆಂಡ್ ಮಾಡು, ಇವ್ನ ಯಾರೋ ಮಾಡ್ತಾನಪ್ಪ ಫ್ರೀಯಾಗಿ ಅಂತ ಹೇಳಿದ್ರಾ? ನೀವೇ ಬಂದಿದ್ದೀರಾ. ಓಕೆನಾ?
ಯು ಹ್ಯಾವ್ ಟು ಡಿಸೈಡ್. ಓಕೆನಾ, ನನ್ನ ಡೆಸ್ಟಿನಿ ಎಲ್ಲಿದೆ, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ. ಸೊ ಡಿಸೈಡ್ ಮಾಡ್ಕೊಳ್ಳಿ, ಥಿಂಕ್ ಮಾಡಿ, ಯೋಚನೆ ಮಾಡಿ. ಈ ಕ್ಲಾಸ್ ವರ್ತ್ ಇದೆ ಅಂತ ಅಂದ್ರೆ ಅಟೆಂಡ್ ಮಾಡಿ. ಸೊ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಕುತ್ಕೊಂಡು ವರ್ಕ್ ಮಾಡ್ಬೋದು. ನೋಡಿ, ಸೊ ಇಟ್ಸ್ ಅಪ್ ಟು ಯು. ನಿಮ್ಗೆ ಯಾವ್ದೇ ತರ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ಸೂಪರ್. ಓಕೆನಾ, ಧನ್ಯವಾದಗಳು. ಎಷ್ಟೊಂದ್ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ, ಖಂಡಿತ ಮಾಡ್ತೀವಿ. ಓಕೆನಾ, ಸೊ ಅದಕ್ಕೆ ಅಂತಾನೆ ಮಾಡ್ತಾ ಇರೋದು. ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ, ಯಾರ್ಯಾರು ಫೀಸ್ ಕೊಟ್ಟು ಅಫೋರ್ಡ್ ಮಾಡೋ. ಈಗ ಎಷ್ಟೊಂದು, ನಾನು ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಾನು ತುಂಬಾ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಿದೀನಿ. ಬಟ್ ಏನಂದ್ರೆ ಎಷ್ಟೊಂದ್ ಜನಕ್ಕೆ ಅಫೋರ್ಡ್ ಮಾಡಕ್ಕಾಗಲ್ಲ ಫೀಸ್. ಅಂತವ್ರು ಹಳ್ಳಿ ಕಡೆ ಇರ್ತಾರೆ ಜನಗಳು. ಓಕೆನಾ, ಸೊ ಅಂತವ್ರಿಗೆ ಎಷ್ಟೊಂದ್ ಜನಕ್ಕೆ ಯೂಸ್ ಮಾಡಕ್ಕಾಗಲ್ಲ. ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಎಷ್ಟೇ, ಸೊ ಒಂದು ಡೇಟಾ ಪ್ಯಾಕ್ ಹಾಕ್ಸ್ಕೊಂಡ್ಬಿಡಿ. ಓಕೆನಾ, ಸೊ ಒಂಚೂರು ಡೇಟಾ ಹಾಕೊಂಡ್ಬಿಟ್ಟು ಝೂಮ್ ಡೌನ್ ಮಾಡಿ ಯೂಟ್ಯೂಬ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ, ಎಲ್ಲ ಕಲಿಬಹುದು. ಓಕೆನಾ, ಏನ್ ತೊಂದ್ರೆ ಏನಿಲ್ಲ. ಓಕೆನಾ, ಮನ್ಸಿರ್ಬೇಕಷ್ಟೇ, ಛಲ ಇದ್ರೆ ಏನ್ ಬೇಕಾದ್ರೆ ಕಲಿಬಹುದು. ಓಕೆನಾ, ಸೊ ಭಯ ಪಡಕೋಬಿಡಿ, ಯಾವ್ದೊಂದಕ್ಕೂ ಭಯ ಪಡಕೋಬಿಡಿ, ಮುನ್ನುಗ್ಗಿ. ಓಕೆನಾ, ಅಯ್ಯೋ ಅವ್ನ್ಯಾರ ಚೆನ್ನಾಗ್ ಓದ್ತಾನೆ, ಅಯ್ಯೋ ನನ್ ಕೈಲಿ ಬರ್ತಾ ಇಲ್ಲ, ಅವೆಲ್ಲ ಇಲ್ಲ ರಾಜಾ. ಇಲ್ಲಿ ಇದ್ರಲ್ಲಿ ಏನ್ ಗೊತ್ತಾ, ಈ ಸೊಸೈಟಿನಲ್ಲಿ ಬುದ್ಧಿವಂತ, ದಡ್ಡ, ಶ್ರೀಮಂತ, ಬಡವ ಅನ್ನೋ ಕನ್ಸೆಪ್ಟ್ ಇಲ್ಲ. ಅದನ್ನೆಲ್ಲ ನಾವೇ ಹುಟ್ಟಾಕೊಂಡಿರೋದು ಅಷ್ಟೇ. ನೀನ್ ದುಡಿಬೇಕು ಅಂತ ನಿಂತ್ಕೊಂಡ್ರೆ ಯಾರನ್ನ ಬೇಕಾದ್ರೆ ಮೀರಿಸ್ಬೋದು, ಎಷ್ಟನ್ನ ಬೇಕಾದ್ರೆ ದುಡ್ಡು ದುಡಿಬೋದು. ಓಕೆನಾ, ಸೊ ನೀನ್ ಬುದ್ಧಿವಂತ, ನೀನ್ ದಡ್ಡ ಅಂತ ಅನ್ಕೊಳಕ್ ಹೋಗ್ಬೇಡ. ಸೊ ನಾನ್ ಸೋಲ್ತೀನಿ, ಗೆಲ್ತೀನಿ, ಅದೆಲ್ಲ ಅನ್ಕೊಳಕ್ ಹೋಗ್ಬೇಡ. ಓಕೆನಾ, ಸೋಲಕ್ ರೆಡಿ ಇರು. ಓಕೆನಾ, ಸೋಲಕ್ ರೆಡಿ ಇರನ್ನ ಯಾವತ್ತು ಏನದು ಸೋಲ್ಸಕ್ಕಾಗಲ್ಲ. ಓಕೆನಾ, ಆ ತರ ಯೋಚನೆ ಮಾಡು, ನಿಂಗೆ ಒಳ್ಳೇದಾಗತ್ತೆ. ಇವತ್ತಿನ ಕ್ಲಾಸ್ ಇಷ್ಟ ಸಾಕು. ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸರ್ ಥ್ಯಾಂಕ್ ಯು ಸರ್. ಬಾಯ್ ಬಾಯ್. ಧನ್ಯವಾದಗಳು ಸರ್. Thank you, sir.